ಕಾವು 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 ಬಂದ ತಕ್ಷಣ ಮಿಸ್ ಮಾಡ್ಕೊಂಡ್ರೆ ಆ ಒಂದು ಎನ್ವೈರ್ಮೆಂಟ್ನ? ಇಲ್ಲ, ನನ್ನ ಮನೇಲೂ ಕಾವು ಕಾವು ಅಂತಾನೆ ಕರೆಯೋದು. ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾರೆ, ಬಡವರ ಮಕ್ಕಳು ಅಂತ ಗೆದ್ದಿರೋದು ಅಂತ ಅನ್ಸುತ್ತೆ. ಅಷ್ಟೇ ಆಗಿದ್ರೆ ಗೆಲ್ಲಕ್ಕೆ ಆಗ್ತಿರ್ಲಿಲ್ಲ. ಟ್ಯಾಲೆಂಟ್ ಇಂಪಾರ್ಟೆಂಟ್. ನಮ್ಮ ಫ್ರೆಂಡ್ಶಿಪ್ ಕೂಡ ಅದು ಹಂಗೆ ಆರ್ಗ್ಯಾನಿಕ್ ಆಗಿ ಆಗಿತ್ತು. ಇಟ್ ವಾಸ್ ನಾಟ್ ಸಮಥಿಂಗ್ ಫಾರ್ ಕಂಟೆಂಟ್. ಅದು ಕಂಟೆಂಟ್ ಆಯಿತು ಅಷ್ಟೇ, ಬಟ್ ಕಂಟೆಂಟ್ ಆಗಲಿ ಅಂತ ಮಾಡಿದ್ದಲ್ಲ. ವ್ಯೂವರ್ಸ್ ನಿಮ್ಮ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋ ಒಂದು ಥಿಂಗ್ ಯಾವುದು? ಧನುಷ್ ಏನೋ ಹೇಳಿದ್ದಾನೆ, ಅದಕ್ಕೆ ನಾನು ಇನ್ಫ್ಲುಯೆನ್ಸ್ ಆಗಿದ್ದೀನಿ ಅನ್ನೋದನ್ನ ಕೇಳ್ಪಟ್ಟೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಪ್ರಜಾವಾಣಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೈದೇಹಿ ಬಾಟಿ. ಒಬ್ವಿಯಸ್ಲಿ ಬಿಗ್ ಬಾಸ್ ಮುಗ್ದಿದೆ. ಬಿಗ್ ಬಾಸ್ ಮುಗಿದ ತಕ್ಷಣ ಎಲ್ಲರೂ ಬಿಗ್ ಬಾಸ್ ಇಂದ ಹೊರಗಡೆ ಬಂದಂತಹ ಕಂಟೆಸ್ಟೆಂಟ್ಸ್ಗಳನ್ನ ಇಂಟರ್ವ್ಯೂ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಪಾಪ ಕಾವ್ಯ ಅವ್ರನ್ನ ಇವತ್ತು ಕರ್ಕೊಂಡ್ ಬಂದಿದ್ದೀನಿ. ಅವ್ರು ಬೆಳಗ್ಗೆಯಿಂದ ಇಂಟರ್ವ್ಯೂ ಕೊಟ್ಟಿದ್ದಾರೆ, ಬಟ್ ಬೇರೆ ದಾರಿ ಇಲ್ಲ, ನಮ್ಮ ಚಾನಲ್ಗೂ ಅವ್ರನ್ನ ಮಾತಾಡಿಸ್ಲೇಬೇಕು. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ. 3ನೇ ರನ್ನರ್ ಅಪ್ ಆಗಿ ಎಲ್ಲರೂ ಕೂಡ ಅಚ್ಚರಿ ಪಡುವಂತೆ ಆಟವನ್ನ ಆಡಿ ಖುಷಿಯಾಗಿ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಸೊ ಓವರ್ ಆಲ್ ಬಿಗ್ ಬಾಸ್ ಜರ್ನಿಯ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಪ್ರತಿಯೊಂದನ್ನು ಕೇಳೋಣ. ಕಾವ್ಯ ನಮಸ್ಕಾರ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಫಸ್ಟ್ ಕ್ವೆಶನ್ ಬರೋದಂತಂದ್ರೆ, ಇಷ್ಟು ದಿನ ಬಿಗ್ ಬಾಸ್ ಮನೇಲಿ ಇದ್ದಂಥವ್ರು ಕಾವು 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 ಅಂತ ಕೇಳಿಸ್ಕೊಂಡು ಒಂದು ಕಿವಿಗೆ ಅದು ರೂಢಿ ಆಗ್ಬಿಟ್ಟಿರತ್ತೆ. ನಿಮ್ಗೆ ಬಂದ ತಕ್ಷಣ ಮಿಸ್ ಮಾಡ್ಕೊಂಡ್ರೆ ಆ ಒಂದು ಎನ್ವೈರ್ಮೆಂಟ್ನ? ಇಲ್ಲ, ನನ್ನ ಮನೇಲೂ ಕಾವು ಕಾವು ಅಂತಾನೆ ಕರೆಯೋದು. ಹೌದಾ? ಓಕೆ. ಮುಂಚೆಯಿಂದನೂ ಮನೇಲಿ ಕಾವು ಅಂತಾನೆ ಕರೆಯೋದು. ಅಲ್ಲಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಹಂಗೆ ಕರೆದು ಸ್ವಲ್ಪ ಜಾಸ್ತಿ ರಿಜಿಸ್ಟರ್ ಆಯಿತು. ಓಕೆ, ಸೊ ಬಿಗ್ ಬಾಸ್ ಮನೆನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಏನು ಅನಿಸ್ತು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ತಕ್ಷಣ? ಪ್ರತಿಯೊಬ್ರು ಅಂತ ಕೇಳಿದ್ರು, ಅಪ್ಪ ಫೈನಲಿ ಮನೆಯಿಂದ ಹೊರಗಡೆ ಬಂದೆ ಅಂತಂದು. ಸೊ ನಿಮಗೆ ಯಾವ ಥರ ಫೀಲ್ ಆಯಿತು? ಖಂಡಿತ 4 ತಿಂಗಳು ಒಳಗಡೆ ಇರ್ತೀವಿ ಅಂದಾಗ ಯಾವಾಗ ಹೊರಗಡೆ ಬರ್ತೀವಿ ಅಂತ ಅನ್ಸುತ್ತೆ. ಸೊ ನನಗೂ ಆ ಫೀಲ್ ಇತ್ತು. ಮಿಸ್ ಮಾಡ್ಕೊಳ್ಳೋದು ಅಂತಂದರೆ ಮೈಕ್ನ ಆ್ಯಕ್ಚುಲಿ ತುಂಬ ಸಲ ನಾನೇ ಗೊತ್ತಿಲ್ಲದೆ ನಾನು ಕರೆಕ್ಟಾಗಿ ಹಾಕೊಂಡಿದ್ದೀನ ಅಂತ ಚೆಕ್ ಮಾಡ್ಕೊಂಡಿದ್ದೀನಿ. ಮೈಕ್ ಮಿಸ್ ಮಾಡ್ಕೊತೀನಿ ಆ್ಯಂಡ್ ಎಂಟೈರ್ ಮನೆ ಕಂಪ್ಲೀಟಾಗಿ ಮಿಸ್ ಮಾಡ್ಕೊತೀವಿ. ಯಾಕೆ ಬೇಕಾಗಿತ್ತು ಕಾವ್ಯಗೆ ಬಿಗ್ ಬಾಸ್ ಅವರ ಒಂದು ಕೆರಿಯರಲ್ಲಿ ಅಂತ ಅನ್ಸುತ್ತೆ? ವೈ ನಾಟ್ ಬಿಗ್ ಬಾಸ್? ಯಾಕೆ ಬೇಡ? ಐ ವಾಂಟೆಡ್ ಟು ಎಕ್ಸ್ಪ್ಲೋರ್ ಇಟ್. ಅದನ್ನು ನಾನು ಟ್ರೈ ಮಾಡಬೇಕಾಗಿತ್ತು, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿತ್ತು, ಅದಕ್ಕೆ ಬಿಗ್ ಬಾಸ್. ಓಕೆ, ಇವಾಗ ಏನೇ ಡಿಸಿಷನ್ ತೊಗೊಂಡ್ರು ನಾವು ನೋಡ್ಕೊಳ್ತೀವಿ. ಐ ಮೀನ್, ನಾನು ಇದಕ್ಕೆ ಸೂಟ್ ಆಗ್ತೀನಾ, ಅಲ್ಲಿ ಆ ಎನ್ವೈರ್ಮೆಂಟ್ ನನಗೆ ಸೂಟ್ ಆಗತ್ತಾ, ನನ್ನ ವ್ಯಕ್ತಿತ್ವ ಅಲ್ಲಿ ಜನಗಳ ಜೊತೆಗೆ ಬೆರ್ತು ಐ ಮೀನ್ ಎಲ್ಲ ಸರ್ವೈವ್ ಆಗೋದಕ್ಕಾಗತ್ತಾ ಅಂತ ನಾವು ಒಂದಿಷ್ಟು ಥಾಟ್ ಬಂದೇ ಬರುತ್ತೆ. ಸೊ ನಿಮ್ಮನ್ನ ನೋಡ್ತಾ ಹೋದ್ರೆ ನೀವು ಜಾಸ್ತಿ ಏನಂತಾರೆ ಎಕ್ಸ್ಟ್ರೋವರ್ಟ್ ಅಂತ ಅನ್ಸೋದಿಲ್ಲ, ಆಮೇಲೆ ರಿಸರ್ವ್ ಅಂತ ಅನಿಸ್ತೀರಾ. ಸೊ ಈ ಥರದ್ದೆಲ್ಲ ಒಂದಿಷ್ಟು ವ್ಯಕ್ತಿತ್ವ ಆ ಮನೆಗೆ ಸೂಟ್ ಆಗೋದಿಲ್ಲ. ಹೇಳಬೇಕು ಅಂದ್ರೆ ಸಿಕ್ಕಾಪಟ್ಟೆ ಎಕ್ಸ್ಟ್ರೋವರ್ಟ್ ಆಗಿರಬೇಕು, ಆಮೇಲೆ ಏನಿದ್ರು ಅದನ್ನ ಫ್ರೀ ಆಗಿ ಎಕ್ಸ್ಪ್ರೆಸ್ ಮಾಡುವಂತಹ ಕ್ಯಾಟಗರಿ ಅಂತವ್ರು ಚೆನ್ನಾಗಿ ಸೂಟ್ ಆಗತ್ತೆ ಆ ಮನೆ. ಸೊ ನಿಮಗೆ ಅದೊಂದು ಥಾಟ್ ಬಂದಿತ್ತಾ, ನನ್ನ ವ್ಯಕ್ತಿತ್ವಕ್ಕೆ ಆ ಮನೆ ಸೂಟ್ ಆಗತ್ತಾ ಇಲ್ವಾ ಅಂತ? ಖಂಡಿತವಾಗ್ಲೂ ಬಂದಿತ್ತು. ಎಕ್ಸ್ಟ್ರೋವರ್ಟ್ ಅಲ್ಲ, ಅಟ್ ದ ಸೇಮ್ ಟೈಮ್ ಇಂಟ್ರೋವರ್ಟು ಅಲ್ಲ, ನಾನು ಆಂಬಿವರ್ಟ್. ಸೊ ಎಲ್ಲಿ ಹೇಗೆ ಮಾತಾಡಬೇಕು ಅನ್ನೋದನ್ನು ಒಂದು ಐಡಿಯಾ ಅಂತೂ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ ನೀವು ಹೇಳ್ದಂಗೆ ನನಗೂ ಆಗತ್ತಾ, ನನ್ನ ಕೈಲಿ ಮಾಡ್ತೀನಾ, ಬಿಕಾಸ್ ಐ ಆಮ್ ರಿಸರ್ವ್ಡ್. ಎಲ್ಲರ ಜೊತೆನೂ ಅಷ್ಟು ಓಪನ್ ಅಪ್ ಆಗಿ ಎಲ್ಲ ವಿಷಯಕ್ಕೂ ಇನ್ವಾಲ್ವ್ ಆಗೋ ಥರ ಪರ್ಸ್ನಾಲಿಟಿ ನಂದಲ್ಲ ಹೊರಗಡೆ. ಬಟ್ ಬಿಗ್ ಬಾಸ್ ಮನೆಗೆ ಎಸ್ ಇಟ್ ಇಸ್ ನೀಡೆಡ್. ಅಂದರೆ ಏನಾಗ್ತಿದೆ ಮನೇಲಿ ಅಂತ ತಿಳ್ಕೊಬೇಕಾಗತ್ತೆ. ಯಾಕಂದರೆ ನಾಮಿನೇಷನ್ಸ್ಗಾಗಿರಲಿ, ಮನೇಲಿ ಯಾವುದೇ ವಿಷಯ ಏನೇ ಆಗ್ತಿದ್ರು ನಾವು ತಿಳ್ಕೊಬೇಕಾಗತ್ತೆ. ಇಟ್ ವಿಲ್ ಹೆಲ್ಪ್ ಆರ್ ಗೇಮ್. ಇಲ್ಲಾಂದರೆ ಏನೂ ಗೊತ್ತೇ ಆಗಲ್ಲ, ನಮ್ಮ ಪಾಡಿಗೆ ನಾವು ಇರ್ತೀವಿ ಅಂತಂದರೆ ಆದಷ್ಟು ಬೇಗ ಹೊರಗಡೆ ಬಂದುಬಿಡ್ತೀವಿ. ಸೊ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ಬಟ್ ಇಂಟ್ರೆಸ್ಟಿಂಗ್ ಆಗಿತ್ತು. ಓಕೆ, ಈ ಥ್ರೂ ಔಟ್ ದ ಜರ್ನಿ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳೋದ್ರಲ್ಲೇ ಮುಗಿದು ಹೋಗ್ಬಿಡ್ತು ಅಂತ ಅನ್ಸುತ್ತೆ ನಿಮಗೆ? ಒಂದು ಪಾಯಿಂಟ್ ಆಫ್ ಟೈಮ್ ಸುಮ್ಮನೆ ಕುತ್ಕೊಂಡು ನಾನು ಬೇರೆ ಏನು ಮಾಡಿದ್ನಾ ಇಲ್ವಾ, ಇಲ್ಲಾಂದ್ರೆ ಇಲ್ಲ ನನಗೆ ಇಲ್ಲಿಂದ ನಾನಲ್ಲ, ನಾನು ಪ್ರೂವ್ ಮಾಡ್ಕೋಬೇಕು ಅನ್ನೋದ್ರಲ್ಲಿ ಇಡೀ ಬಿಗ್ ಬಾಸ್ ಜರ್ನಿ ಮುಗಿಸ್ಬಿಟ್ಟೆ ಅಂತ ನಿಮಗೆ ಅನ್ಸುತ್ತಾ? ಇಲ್ಲ, ನಂಗೆ ಹಂಗೆ ಅನ್ಸಲ್ಲ. ಯಾಕಂದರೆ ನಾನು ಹೇಳ್ದಂಗೆ ನಾನು ಇಂಡಿಪೆಂಡೆಂಟ್ ಆಗೇ ಇರಬೇಕು, ನನ್ನ ಇಂಡಿವಿಜುವಾಲಿಟಿನೇ ಕಾಣಿಸ್ಬೇಕು ಅನ್ನೋ ಒಂದು ಇಂಟೆನ್ಷನಲ್ಲೇ ನಾನು ಹೋಗಿರ್ತೀನಿ ಬಿಗ್ ಬಾಸ್ ಆಟ ಆಡೋಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಅದನ್ನೇ ಅದನ್ನು ಕೇಳಿ ಇನಿಷಿಯಲಿ ಎಸ್ ನಾನು ಫೈಟ್ ಮಾಡಿದೆ ಅದನ್ನು ಹೋಗ್ಸಕ್ಕೆ. ಬಟ್ ಹೋಗ್ತಾ ಐ ವಾಸ್ ಜಸ್ಟ್ ಕಾನ್ಸಂಟ್ರೇಟಿಂಗ್ ಆನ್ ಮೈ ಗೇಮ್. ನನ್ನ ಆಟ ನಾನು ಆಡ್ತಾ ಇದ್ದೆ. ಟಾಸ್ಕ್ ಆಗಿರಲಿ ಅಥವಾ ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ಅಂತ ಬರಲಿ, ಎಲ್ಲದರಲ್ಲೂ ನಾನು ಬೆಸ್ಟ್ ಕೊಡ್ಬೋದು ಅದನ್ನು ಕೊಡ್ತಾ ಬಂದೆ. ಒಂದು ಪಾಯಿಂಟಲ್ಲಿ ನಂಗೆ ಅನ್ಸಿದ್ದು, ವೈ ಶುಡ್ ಐ ಪ್ರೂವ್? ಅಂದರೆ ಅದಲ್ಲ, ಅವ್ರು ಹಂಗೆ ಹೇಳ್ತಿದ್ದಾರೆ, ದಟ್ಸ್ ಓಕೆ, ಹೇಳ್ಕೊಳ್ಳಿ, ಅದಲ್ವಲ್ಲ, ಹಂಗಲ್ವಲ್ಲ. ಈಗ ಹಂಗಾಗಿದ್ದಿದ್ರೆ ನಾನು ಯಾಕೆ ಇವಾಗ ಜಸ್ಟ್ ಗಿಲ್ಲಿ ಏನೋ ಮಾಡ್ತಿದ್ದಾನೆ ಅದಕ್ಕೆ ನಾನು ಕಾಣಿಸ್ಕೊತಾ ಇದ್ದೀನಿ ಅನ್ನೋದಾದರೆ ಯಾಕೆ ನಾನು ಉಳಿಸ್ಕೊತಾರೆ ಮನೆ ಜನ? ಕರೆಕ್ಟ್. ಐ ಮೀನ್
ಹೊರಗಡೆ ಜನ ತಾನೇ ಏನಕ್ಕೆ ಉಳಿಸ್ಕೊತಾರೆ, ಇವಳು ಏನೂ ಮಾಡ್ತಿಲ್ಲ, ಜಸ್ಟ್ ಅವ್ನ ಹೆಸರು ಹೇಳ್ತಿದ್ದಾನೆ ಅದಕ್ಕೆ ಅನ್ನೋದಾದ್ರೆ ಯಾಕೆ ಉಳಿಸ್ಕೊತಾರೆ? ಐ ಡನ್ ಸಮಥಿಂಗ್, ನೋ, ಅಷ್ಟೇ. ಇದೆಲ್ಲದ್ರ ಮಧ್ಯೆ ನನಗೊಂದು ಅನ್ಸಿದ್ದು ಅಂತಂದ್ರೆ, ಓಕೆ, ಗಿಲ್ಲಿಯಿಂದ ಕಾವ್ಯ ಅಂತಂದು ಎಲ್ಲರೂ ಕೂಡ ಹೇಳ್ತಾರೆ, ಹೊರಗಡೆನೂ ಒಂದಿಷ್ಟು ಜನ ಅದೇ ಮಾತಾಡ್ತಾರೆ. ಆದ್ರೆ ಕಾವ್ಯನೇ ಇರ್ಲಿಲ್ಲ ಅಂದ್ರೆ ಗಿಲ್ಲಿಗೆ ಏನ್ ಕಂಟೆಂಟ್ ಸಿಗ್ತಾ ಇತ್ತು ಅಂತ ನಾನು ಅನ್ಕೊಂಡೆ. ಓಕೆ, ಇವಾಗ ಕಾವ್ಯನೇ ಇಲ್ಲ ಅಂದ್ರೆ ಗಿಲ್ಲಿ ಜೊತೆಗೆ ಪೇರ್ ಆಗಿ ಕಾವ್ಯ ಬಂದಿರ್ಲಿಲ್ಲ ಅಂತಂದ್ರೆ ಆ ಕಂಟೆಂಟೇ ಇರ್ತಾ ಇರ್ಲಿಲ್ವಲ್ಲ ಅಂತ. ಅದನ್ನ ಕಂಟೆಂಟ್ ಅಂತ ಅದೇ ನಾನು ಹೇಳ್ತಿರೋದು. ಇವಾಗ ನಾನು ಅವ್ನಿಗೆ ಕೇಳಿದಾಗ ಅವನು ಅದೇ ಹೇಳೋದು, ಕಂಟೆಂಟ್ ಬೇರೆ ಶೋಗಳಲ್ಲಿ ಮಾಡ್ಬೋದು, ಇಲ್ಲಿ ಎಲ್ಲ ಹಂಗಂಗೆ ಬರೋದು, ಆರ್ಗ್ಯಾನಿಕ್ ಆಗಿ ಆಗೋವಂಥದ್ದು ಅಂತ. ನಮ್ಮ ಫ್ರೆಂಡ್ಶಿಪ್ ಕೂಡ ಅದು ಹಂಗೆ ಆರ್ಗ್ಯಾನಿಕ್ ಆಗಿ ಆಗಿತ್ತು. ಇಟ್ ವಾಸ್ ನಾಟ್ ಸಮಥಿಂಗ್ ಫಾರ್ ಕಂಟೆಂಟ್. ಅದು ಕಂಟೆಂಟ್ ಆಯಿತು ಅಷ್ಟೇ, ಬಟ್ ಕಂಟೆಂಟ್ ಆಗಲಿ ಅಂತ ಮಾಡಿದ್ದಲ್ಲ. ಓಕೆ, ಅಲ್ಲ, ದಟ್ಸ್ ಫೈನ್. ಬಟ್ ಅದೇ ಈ ವೈಸ ವರ್ಷ ನೋಡಕ್ ಹೋದ್ರೆ ಗಿಲ್ಲಿಯಿಂದ ಕಾವ್ಯ ಅಂದ್ರೆ ಕಾವ್ಯದಿಂದ ಗಿಲ್ಲಿ ಆಗ್ಬೋದಿತ್ತಲ್ವಾ? ಬಿಕಾಸ್ ಕಾವ್ಯ ಇಲ್ಲ ಅಂದ್ರೆ ಗಿಲ್ಲಿಗೆ ಇದ್ಯಾವುದು ಒಂದಿಷ್ಟು ಸಿನಾರಿಯೋ ಆಗ್ತಾ ಇರ್ಲಿಲ್ಲ, ಇಷ್ಟು ಜನಗಳ ಜೊತೆ ಮಾತುಕತೆ ಕೇಳಿಸ್ಕೋಬೇಕಾಗಿರ್ತಿರ್ಲಿಲ್ಲ, ತಮ್ಮನ್ನ ತಾವು ಪ್ರೂವ್ ಮಾಡ್ಬೇಕು ಅಂತ ಆಗ್ತಾ ಇರ್ಲಿಲ್ಲ, ಕಾವು ಅಂತ ಅನ್ನೋದು ಆಗ್ತಾ ಇರ್ಲಿಲ್ಲ. ಸೊ ಇವೆಲ್ಲ ವೈಸ ವರ್ಷ ನೋಡಿದ್ರೆ ಇಬ್ರಿಗೂ ಅಷ್ಟೇ ಎಫರ್ಟ್ಸ್ ಹಾಕಿದೀರಾ ಅಂತ ಅನ್ಸಲ್ವಾ ನಿಮ್ಗೆ ಅಂತ? ಸೊ ಅದ್ರ ಬಗ್ಗೆ ಹೇಳೋದಾಯ್ತು ಅಂದ್ರೆ ಅದೇ ನಾನು ಅದನ್ನೇ ಹೇಳಿದ್ದು. ಇಟ್ ವಾಸ್ ಲೈಕ್ ಎಲ್ಲ ಹಂಗಂಗೆ ಆಗೋಯ್ತು, ಅಂದರೆ ಸಿಚುಯೇಷನ್ಸ್ ಹಂಗೆ ಕ್ರಿಯೇಟ್ ಆಗೋಯ್ತು. ಈಗ ಅಂದ್ಕೊಂಡೇ ಇರಲಿಲ್ಲ ಒಂಟಿ ಜಂಟಿ ಅನ್ನೋ ಕಾನ್ಸೆಪ್ಟ್ ಇರುತ್ತೆ, ಜಂಟಿಯಾಗಿನೂ ಹೋಗ್ತೀವಿ, ನಾವೇ ಹೋಗ್ತೀವಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಪ್ರೀವಿಯಸ್ ಶೋ ಅವನ ಜೊತೆ ಮಾಡಿದಾಗ ನನಗೆ ನಾವು ಅಷ್ಟು ಮಾತಾಡೇ ಇರಲಿಲ್ಲ, ನಾನು ಅಲ್ಲಿ ಯಾರ ಜೊತೆನೂ ಅಷ್ಟು ಇಂಟ್ರ್ಯಾಕ್ಟ್ ಮಾಡ್ತಿರ್ಲಿಲ್ಲ, ನಾನಾಯಿತು ನನ್ನ ಕೆಲಸ ಆಯಿತು ಅಂತ ಬರ್ತಾಯಿದ್ದೆ. ಬಟ್ ಒಂದು ಪ್ಲಸ್ ಏನಾಯಿತು ಅಂದರೆ ಅವನು ಹೆಂಗೆ ಅನ್ನೋದನ್ನು ನಾನು ನೋಡಿದ್ದೆ, ನಾನು ಆ್ಯಸ್ ಅ ಪರ್ಸನ್ ಹೇಗೆ ಏನು ಅನ್ನೋದು ಗೊತ್ತಿತ್ತು. ಹಾಗಾಗಿ ಅದು ನನಗೆ ಆ್ಯಕ್ಚುಲಿ ಪ್ಲಸ್ ಆಯಿತು. ನನ್ನ ಮೈಂಡ್ಸೆಟ್ ನಾನು ರೆಡಿ ಮಾಡ್ಕೊಂಡು, ಓಕೆ ಗಿಲ್ಲಿ ಹೀಗೆ, ಸೊ ಇದನ್ನು ನಾನು ಹೇಗೆ ತೊಗೊಂಡು ಹೋಗಬೇಕು ಅನ್ನೋದು ನಾನು ಫಿಕ್ಸ್ ಆದೆ. ಓಕೆ, ಸ್ಟಾರ್ಟಿಂಗಲ್ಲಿ ಕೇಳಿದಾಗ ಯಾರು ಹೋಗಬೇಕು ಅಂತ ಫಸ್ಟ್ ಟೈಮ್ ಕೇಳಿದಾಗ ಇಲ್ಲ ನಾನೇ ಹೋಗಬೇಕು ಅಂತ ನೀವಂದಿದ್ರಿ. ಅದಾದಮೇಲೆ ನೆಕ್ಸ್ಟು ಫಿನಾಲೆ ವೀಕ್ ಎಲ್ಲ ಸ್ಟಾರ್ಟ್ ಆದಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿಗೆ ಜಾಸ್ತಿ ಆಗುತ್ತೆ, ಇಲ್ಲ ನಾನು ಟಾಪ್ 3 ತನಕ ನಾನು ಬಂದೇ ಬರ್ತೀನಿ ಅಂತಂದು. ಸೊ ಆ ಒಂದು ಸಿನಾರಿಯೋನ ಇವಾಗ ನೆನೆಸ್ಕೊಂಡ್ರೆ ಅಂದರೆ ಅವಾಗಿಂದ ಕಾವ್ಯಗೂ ಮತ್ತು ಇವಾಗ ನೆಕ್ಸ್ಟ್ ಒಂದು 2 ದಿನದಲ್ಲಿ ಡಿಫ್ರೆನ್ಸ್ ಕಾಣಿಸ್ತು ನಮಗೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲಲ್ಲಿ. ಅದ್ರ ಬಗ್ಗೆ ಹೇಳೋದಾದ್ರೆ ಆ ಮೊಮೆಂಟಲ್ಲಿ ಯಾರು ಹೋಗಬೇಕು ಅಂದಾಗ ನನ್ನ ಹೆಸರೇ ನಾನು ತೊಗೊಂಡಿದ್ದಾಗ ನನ್ನ ತಲೆಯಲ್ಲಿ ಅದೇ ಇತ್ತು. ಅಂದರೆ ಅವರಿಬ್ಬರಿಂದ ನಾನು ಇಲ್ಲಿಗೆ ಬಂದಿದ್ದೀನಿ ಅಂದರೆ ನೆಕ್ಸ್ಟ್ ಹೆಜ್ಜೆ ಹೋಗೋದು ಬೇಡ, ದಟ್ಸ್ ಓಕೆ ಫೈನ್, ನಾನು ಐ ವಾಂಟ್ ಟು ಕ್ವಿಟ್ ಅಂತಾನೆ ಬಂತು. ಬಟ್ ಸೇವ್ ಆಗಿದ್ದೀನಿ ಅಂತ ಹೇಳಿದಾಗ ಫಾರ್ ಅ ಮೊಮೆಂಟ್ ಐ ಫೆಲ್ಟ್, ಇಷ್ಟಕ್ಕೆ ಆದರೆ ನಾನು ಯಾಕೆ ಸೇವ್ ಆಗ್ತಿದ್ದೆ, ಐ ಆಮ್ ಡೂಯಿಂಗ್ ಸಮಥಿಂಗ್, ಅದಲ್ಲದೇನೂ ಬೇರೆ ಇದೆ, ಅದಕ್ಕೆ ನಾನು ಸೇವ್ ಆಗಿದ್ದೀನಿ ಅನ್ನೋ ಕಾನ್ಫಿಡೆನ್ಸ್ ಬಂತು. ಅದಾದಮೇಲೆ ಫಿನಾಲೆ ವೀಕಲ್ಲಿ ನಾನು ಅದನ್ನೇ ಹೇಳಿದೆ, ಲೈಕ್ ನಾನೇನು ಕಾಂಟ್ರಿಬ್ಯೂಟ್ ಮಾಡಿದ್ದೀನಿ ಅನ್ನೋದು ಐ ನೋ, ಆ ಕಾನ್ಫಿಡೆನ್ಸಲ್ಲೇ ನಾನು ಇರಬೇಕು. ಸಾಕಷ್ಟು ಒಂದು ಏನೇನೋ ಆಗ್ತಿರ್ಬೇಕಾದ್ರೆ ಆ ಡಿಸ್ಟರ್ಬೆನ್ಸಸ್ ಅದನ್ನು ಅವಾಯ್ಡ್ ಮಾಡಿ ಲೆಟ್ ಮಿ ಫೋಕಸ್ ಅಂತ ಹೇಳಿ ಅದು ಐ ವಾಸ್ ವೆರಿ ಕಾನ್ಫಿಡೆಂಟ್ ಅವಾಗ. ಓಕೆ, ತುಂಬಾ ಒಂದು ಸಂಕಟಕ್ಕೆ ಸಿಲುಕಿದಂಥ ಒಂದು ಟಾಸ್ಕ್ ಗಿಲ್ಲಿಗೆ ನಿಮ್ಮನ್ನ ಅಳಿಸ್ಬೇಕು ಅನ್ನೋದೊಂದು ಸೀಕ್ರೆಟ್ ಟಾಸ್ಕ್ ಇತ್ತು. ಸೊ ಅಳಿಸಿದ್ರು ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಡಿಸ್ಕಷನ್ ಕೂಡ ಆಯಿತು. ಇಲ್ಲ ನನಗೆ ಆ ವಿಟಿನ ನೋಡಬೇಕು ಅಂತ ನೀವು ಕೇಳಿದ್ದು ಉಂಟು. ನಿಮಗೆ ಅದು ವಿಟಿ ಅಲ್ಲೊಂದು ತೋರಿಸ್ಲಿಲ್ಲ, ಇದು ಹೊರಗಡೆ ಬಂದ್ಮೇಲೆ ನೋಡಿದ್ರೆ ಎಕ್ಸಾಕ್ಟ್ ಆಗಿ ಏನೇನಾಗಿತ್ತು ಆಗಿಲ್ಲ, ನೋಡಬೇಕು. ಸೊ ಅದ್ರದ್ದು ಆ ಒಂದು ಇನ್ಸಿಡೆಂಟ್ನ ನಮಗೆ ಹೇಳೋದಾಯ್ತು ಅಂತಂದ್ರೆ ನೀವು ಹತ್ತಿದ್ದಾಗಿರ್ಬೋದು. ಸೊ ಅದಾದ್ಮೇಲೆ ಗಿಲ್ಲಿ ಸಿಕ್ಕಾಪಟ್ಟೆ ಗಿಲ್ಟ್ ಫೀಲ್ ಮಾಡ್ಕೊಂಡ್ರು. ನಾನು ಹೇಳ್ನಲ್ಲ, ನನಗೆ ಗೊತ್ತಿತ್ತು ಅದು ಪಕ್ಕಾ ಟಾಸ್ಕೇ ಇದು ಅಂತಾನೆ ನಾನು ಹೇಳ್ತಾ ಇದ್ದೆ. ನನಗೆ ಗೊತ್ತು ನೀನು ಟಾಸ್ಕೇ ಇದು, ಅದಕ್ಕೆ ಹಿಂಗೆ ಆಡ್ತಿದ್ಯಾ ಅಂತ. ಬಟ್ ದೆನ್ ನಾಮಿನೇಷನ್ ವಿಷಯನ ಅವ್ನು ಯೂಶ್ವಲಿ ಇವಾಗ ನಾನು ಅವನು ಏನೇ ಮಾತಾಡಿದ್ರು ಅದು ನಮ್ಮಲ್ಲೇ ಇರ್ತಾಯಿತ್ತು, ನಮ್ಮ ಡಿಫ್ರೆನ್ಸಸ್ ನಮ್ಮಲ್ಲೇ ಇರ್ತಿತ್ತು, ಬೇರೆಯವ್ರ ಹತ್ರ ನಾವು ಡಿಸ್ಕಸ್ ಮಾಡ್ತಿರ್ಲಿಲ್ಲ. ಸ್ಪಂದನ ಬಂದು ಹಿಂಗೆ ನಾಮಿನೇಷನ್ದು ಅವನು ಹೇಳ್ದ ಅಂದಾಗ ಆವಾಗ ನಂಗೆ ಅನಿಸ್ತು, ಓಕೆ ಅವ್ನು ತುಂಬ ಅದನ್ನು ಸೀರಿಯಸ್ಸಾಗಿ ತೊಗೊಂಡಿದ್ದಾನೆ, ಎಲ್ಲೋ ಅವ್ನಿಗೆ ಅದು ಎಫೆಕ್ಟ್ ಆಗಿದೆ, ಪ್ರಾಬಬ್ಲಿ ಅದಕ್ಕೆ ಅವ್ನು ಹಿಂಗೆ ರಿಯಾಕ್ಟ್ ಮಾಡ್ತಿದ್ದಾನೆ ಅನ್ನೋದು ಆ ಪಾಯಿಂಟಲ್ಲಿ ಅನಿಸಿ ಆ ಮೊಮೆಂಟಲ್ಲಿ ಅತ್ತೆ ಬಿಟ್ಟರೆ ಥ್ರೂ ಔಟ್ ದ ಪ್ರಾಸೆಸ್ ನನಗೆ ಗೊತ್ತಿತ್ತು ಇದು ಕಂಟೆಂಟ್ ಅಂತ. ನಾನು ಐ ಮೀನ್ ಟಾಸ್ಕ್ ಇದು ಕೊಟ್ಟಿರೋದು ಅಂತಲೇ ನನಗೆ ಗೊತ್ತಿತ್ತು. ಆಮೇಲೆ ಓಕೆ ದಟ್ಸ್ ಓಕೆ ಅಂದ್ಬಿಟ್ಟು ಸುಮ್ಮನೆ. ಸೊ ಸಿಕ್ಕಾಪಟ್ಟೆ ಮೆಮೊರೇಬಲ್ ಮೂಮೆಂಟ್ ಅಂತಂದರೆ ನಿಮಗೆ ಬಿಗ್ ಬಾಸಲ್ಲಿ ಯಾವುದಂತ ಅನಿಸುತ್ತೆ? ಯಾವ ಒಂದು ಟೈಮಲ್ಲಿ ನೀವು ಸಿಕ್ಕಾಪಟ್ಟೆ ಎಮೋಷ್ನಲ್ ಆದ್ರಿ, ಈ ಒಂದು ಮೆಮೊರಿನ ನಾನು ಥ್ರೂ ಔಟ್ ಮೈ ಲೈಫ್ ನಾನು ತೊಗೊಂಡು ಹೋಗ್ತೀನಿ ಅನ್ನೋದಾದರೆ ಯಾವುದಿರ್ಬೋದು? 2 ಸಲ ಅಭಿಮಾನಿಗಳನ್ನ ಒಳಗಡೆ ಕರೆಸಿದ್ರು, 2 ಸಲ ಬಂದು ಅವ್ರು ಕೂಗಿದ್ರು, ಕಿರ್ಚಿದ್ರು, ನಮ್ಮ ಹೆಸರು ಕರೆದಿದ್ರು. ಅದು 2 ದಿನಾನು ಇಟ್ಸ್ ಮೋಸ್ಟ್ ಮೆಮೊರೇಬಲ್. ಓಕೆ, ಸೊ ಅದು ನೀವು ಥ್ರೂ ಔಟ್ ಯುವರ್ ಲೈಫ್ ನೀವು ಅದನ್ನು ಕ್ಯಾರಿ ಮಾಡೋಕ್ಕೆ ಇಷ್ಟಪಡ್ತೀರಾ? ಓಕೆ, ಸೊ ಅಭಿಮಾನಿಗಳು ಅಂದ ತಕ್ಷಣ ಈಗ ಸೋಷಿಯಲ್ ಮೀಡಿಯಾ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ
ಸೋಷಿಯಲ್ ಮೀಡಿಯಾಗೆ ಸಿಕ್ಕಾಪಟ್ಟೆ ಹೈಪ್ ಅಂತೂ ಕ್ರಿಯೇಟ್ ಆಗ್ತಾ ಇದೆ. ಯಾಕಂದರೆ ನೀವು ನೋಡ್ತಾ ಇದ್ದಂಗೆ ಬಂದಾಗೆ ನೀವು ನೋಡ್ಬೋದಾಗಿತ್ತು ಯಾವ ರೀತಿ ರೀಲ್ಸ್ಗಳಾಗಿದೆ, ಮೀಮ್ಸ್ಗಳಾಗಿದೆ, ಸಾಂಗ್ಸ್ಗಳಾಗಿದೆ, ನಿಮ್ಮದು ಗಿಲ್ಲಿದು ಆಗಿರ್ಬೋದು, ಗಿಲ್ಲಿದು ಬೇರೆ ಕಾಂಬಿನೇಷನಲ್ಲಿ ಆಗಿರ್ಬೋದು. ಸೊ ಇದೆಲ್ಲವೂ ನೋಡ್ತಾ ಹೋದರೆ ಕಳೆದ ಏನು ಬಿಗ್ ಬಾಸ್ ಸೀಸನ್ಗಳಲ್ಲಿ ಏನು ಜನಗಳಿಗೆ ಅಂದರೆ ಕಂಟೆಸ್ಟೆಂಟ್ಸ್ಗಳಿಗೆ ಸಿಗದೇ ಇರೋಂತಹ ಒಂದಿಷ್ಟು ಪ್ರೀತಿ, ಹೆಚ್ಚಿನ ಪ್ರೀತಿ ಈ ಬಾರಿ ಬಿಗ್ ಬಾಸಲ್ಲಿ ಸಿಗ್ತಾ ನಿಮಗೆ ಅಂತ ಅನ್ಸುತ್ತೆ? ಖಂಡಿತವಾಗ್ಲೂ ಆ ಓಟ್ಸೇ ನೋಡಿ ನೀವು, ಲಾಸ್ಟ್ ಇಯರ್ ವಿನ್ನಿಂಗ್ ಓಟ್ 5 crores, ಇವಾಗ 37 crores ಫ್ರೈಡೇ ನೈಟ್. ಹೌದು. ಸೊ ನೀವು ಜಸ್ಟ್ ಇಮ್ಯಾಜಿನ್ ಎಷ್ಟು ಇಟ್ ಇಸ್ 4 ಪಟ್ಟು 5 ಪಟ್ಟು ಎಷ್ಟು ತುಂಬ ಜಾಸ್ತಿ ಇದೆ. ಸೊ ಖಂಡಿತವಾಗ್ಲೂ ಈಗ ಅಷ್ಟು ಓಟ್ಸಲ್ಲಿ ನಾನು ಟಾಪ್ 4 ಬಂದಿದ್ದೀನಿ ಅಂದರೆ ಇಟ್ಸ್ ವೆರಿ ನೈಸ್. ಇನ್ನೊಂದದು ಪ್ರೌಡ್ ಮೂಮೆಂಟ್ ಅಂದರೆ 3 ಹುಡುಗಿರು ಟಾಪ್ 4 ಬಂದಿರೋದು ಅಂತ. ಬಿಕಾಸ್ ಎಷ್ಟೋ ಸೀಸನ್ಗಳಿಂದ ನಾವು ನೋಡ್ತಾ ಬಂದಿದ್ದೀವಿ, ಎಲ್ಲೋ ಒಂದು ಕಡೆ ಹಿನ್ನಡೆ ಆಗ್ತಾ ಇದೆ ಅಂತಂದು. ಸೊ ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಷ್ಟು ಪ್ರೌಡ್ ಫೀಲ್ ಆಯಿತು ನಿಮಗೆ ಟಾಪ್ 4 ಇದ್ದೀನಿ ಅನ್ನೋದ್ರ ಬಗ್ಗೆ? ಅದು ತುಂಬ ಪ್ರೌಡ್ ಫೀಲ್ ಆಯಿತು. ಅಂದರೆ ನಾವು ಬಿಗ್ ಬಾಸ್ಗೆ ಹೋಗುವಾಗ್ಲೂ ಹಿಸ್ಟ್ರಿ ಎಲ್ಲ ತೆಗೆದು ನೋಡಿದಾಗ ಯಾರು ಹುಡುಗಿರು ವಿನ್ ಆಗಿಲ್ಲ, ಅಂದರೆ ಇಷ್ಟೊಂದು ಸೀಸನ್ ಆದರೂ ಹುಡುಗಿರು ವಿನ್ ಆಗಿಲ್ಲ, ನಾವು ಹೋದ್ರೆ ಆಗ್ತೀವ ಅನ್ನೋ ಒಂದು ಥಾಟ್ ಅಂತೂ ಬಂದೇ ಬರುತ್ತೆ. ಯಾಕಂದರೆ ಆಗೇ ಇಲ್ವಲ್ಲ ಅಂತ. ಹಂಗಿದ್ದಾಗ ನಮ್ಮ ಬೆಸ್ಟ್ ನಾವು ಕೊಡೋಣ ನೋಡೋಣ ಅಂತಂದು ಟಾಪ್ 4 ಗರ್ಲ್ಸೇ ಇದ್ದೀವಿ 3 members ಅಂದಾಗ ಇಟ್ಸ್ ರಿಯಲಿ ಅ ಪ್ರೌಡ್ ಮೂಮೆಂಟ್ ಅಲ್ವಾ? ಸೊ ವಿನ್ ಎಲ್ಲ ಆಯಿತು, ವಿನ್ನಿಂಗ್ ಕ್ಯಾಂಡಿಡೇಟ್ ಯಾರಂತ ಗೊತ್ತಾಯಿತು. ವಿನ್ ಆಗಿ ಹೊರಗೆ ಬಂದಮೇಲೆ ಗಿಲ್ಲಿಗೆ ಮಾಡಿದಂತಹ ಸ್ವಾಗತ ಮಾತ್ರ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲಲ್ಲೇ ಇತ್ತು ಅಂತ. ಬಿಕಾಸ್ ಯಾರು ಅಷ್ಟೊಂದು ಮಟ್ಟಿಗೆ ಫ್ಯಾನ್ ಬೇಸ್ ಗಿಲ್ಲಿಗೆ ಆಗತ್ತೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಸೊ ಅದನ್ನೆಲ್ಲ ನೀವು ನೋಡಿ ಆ್ಯಸ್ ಅ ಫ್ರೆಂಡ್, ತುಂಬ ಕ್ಲೋಸ್ ಫ್ರೆಂಡ್ ನೀವು ಗಿಲ್ಲಿಗೆ, ಎಷ್ಟು ಖುಷಿ ಆಯಿತು. ಆ ಮೂಮೆಂಟಿನ ನೀವು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಅಂತ? ಖುಷಿ ಆಗುತ್ತೆ. ಅಂದರೆ ಅವನಿಗೆ ಅಷ್ಟು ಪ್ರೀತಿ ಸಿಗ್ತಾ ಇದೆ, ಅಷ್ಟು ಸಪೋರ್ಟ್ ಸಿಗ್ತಾ ಇದೆ. ಅವನು ನಡೆದು ಬಂದ ಹೆಜ್ಜೆ ಅಥವಾ ದಾರಿ ಏನಿದೆಯಲ್ಲ, ಇಟ್ಸ್ ರಿಯಲಿ ಇನ್ಸ್ಪೈರಿಂಗ್. ತುಂಬ ಖುಷಿ ಆಗುತ್ತೆ. ಸೊ ಅವ್ರ ಜೊತೆ ಮಾತಾಡಿದ್ದು ಫೋನ್ನಲ್ಲಿ ಅದೇನಾದರೂ ಆಯಿತಾ? ಮಾತಾಡಿದೆ, ಇವತ್ತು ಮಾತಾಡಿದೆ. ಓಕೆ. ಸೊ ಇದೆಲ್ಲವನ್ನು ನೋಡ್ತಾ ಹೋದರೆ ಒಂದು ಕಡೆ ಸೆಲೆಬ್ರೇಷನ್ ಮೂಡಿದೆ, ಇನ್ನೊಂದು ಕಡೆ ಇಂಟರ್ವ್ಯೂಸ್ ಆಗ್ತಾ ಇದೆ ಎಲ್ಲರದು. ಒಂದು ಇಂಟರ್ವ್ಯೂ ಅಲ್ಲಿ ಒಂದು ಮಾತು ಬರುತ್ತೆ, ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾರೆ. ಆದರೆ ಇವರು ಬಡವರು ಅಂತ ಶೋಕೇಸ್ ಮಾಡಿ ಬೆಳೆದಿರೋದು, ಇಲ್ಲಿ ವ್ಯಕ್ತಿತ್ವ ಗೆಲ್ಲೇ ಇಲ್ಲ ಅಂತಂದು. ಇದ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಜವಾಗ್ಲೂ ವ್ಯಕ್ತಿತ್ವ ಗೆಲ್ತಾ ಅಥವಾ ಬಡವರ ಮಕ್ಕಳು ಅಂತ ಗೆದ್ದಿರೋದು ಅಂತ ಅನ್ಸುತ್ತಾ? ಅದು ಜನ ಹೊರಗಡೆ ಓಟ್ ಹಾಕೋರು ಅಷ್ಟು ಇದಲ್ಲ ಅಲ್ವಾ? ಅಂದರೆ ಗೊತ್ತಿಲ್ಲ ಯಾಕೆ ಅಶ್ವಿನಿ ಮ್ಯಾಮ್ ಯಾಕೆ ಆ ಸ್ಟೇಟ್ಮೆಂಟ್ ಕೊಟ್ಟರು ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಅಷ್ಟೇ ಆಗಿದ್ರೆ ಗೆಲ್ಲಕ್ಕೆ ಆಗ್ತಿರ್ಲಿಲ್ಲ. ಟ್ಯಾಲೆಂಟ್ ಇಂಪಾರ್ಟೆಂಟ್. ಓಕೆ. ಸೊ ಅವರು ಶೋಕೇಸ್ ಮಾಡಿಕೊಂಡ್ರು ಅಂತ ಕೂಡ ಧ್ರುವ್ ಅಂತ ಹೇಳ್ತಾರೆ. ಇವತ್ತು ಅವ್ರ ಜೊತೆ ಮಾತಾಡಿದಾಗ ಅವ್ರು ಅದನ್ನೇ ಹೇಳಿದ್ದು. ನಾನು ಅದು ಹೇಳಿದೆ, ಇಲ್ಲ ಎಲ್ಲೂ ಹೇಳಿರಲಿಲ್ಲ ಗಿಲ್ಲಿ ನಾನು ಬಡವ, ನನ್ನ ಹೀಗಿದೆ, ನಮ್ಮದು ಬ್ಯಾಕ್ಗ್ರೌಂಡ್ ಆಗಿದೆ ಅಂತಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೂ ಬಿಟ್ಕೊಟ್ಟಿರಲಿಲ್ಲ, ಎಲ್ಲೂ ಕಣ್ಣೀರು ಕೂಡ ಹಾಕಿದ್ದಿಲ್ಲ, ತಮ್ಮ ಹಿಂದಿನದ್ದನ್ನೆಲ್ಲ ನೆನೆಸ್ಕೊಂಡು ಏನು ಮಾತು ಆಡಿರಲಿಲ್ಲ. ಸೊ ನೀವು ಹೆಂಗೆ ಹೇಳ್ತೀರಾ ಅದನ್ನು ಶೋಕೇಸ್ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಅವರು ಹೇಳಿದ್ದು, ಅವರು ಏನಂತಾರೆ, ಆ್ಯಕ್ಷನ್ ಸ್ಪೀಕ್ಸ್ ಮೋರ್ ದ್ಯಾನ್ ವರ್ಡ್ಸ್. ಯಾಕೆ ಬಡವ್ರ ಮಕ್ಕಳು ಬಡವರಾಗಿ ಇರಬೇಕು ಅಂತಂದು ಏನಕ್ಕೆ ತೋರಿಸ್ಕೋಬೇಕಿತ್ತು? ಬನೀನ್ ಹಾಕೋಬೇಕಿತ್ತು, ಬರೀ ಇದು ಶಾರ್ಟ್ಸ್ ಹಾಕೊಂಡು ಯಾಕೆ ಓಡಾಡಬೇಕಾಗಿತ್ತು? ಸೊ ಈ ರೀತಿಯಾದಂತಹ ಒಂದಿಷ್ಟು ಎಲ್ಲೋ ಒಂದು ಕಡೆ ಸೆಲೆಬ್ರೇಷನ್ ಆಗ್ತಾ ಇದೆ, ಇನ್ನೊಂದು ಕಡೆ ಈ ರೀತಿಯಾದಂತಹ ಮಾತುಗಳು ಬರ್ತಾ ಇದೆ. ಸೊ ನಿಮಗೆ ಏನು ಅನ್ಸುತ್ತೆ ನಿಮ್ಮ ಫ್ರೆಂಡ್ ಬಗ್ಗೆ ಈ ರೀತಿಯಾಗಿ ಒಂದಿಷ್ಟು ಕಮೆಂಟ್ಸ್ಗಳು ಪಾಸ್ ಮಾಡ್ತಾ ಇದ್ದಾರೆ ಅಂತಂದರೆ? ಅದೇ ಇಟ್ಸ್ ಅಗೇನ್ ಅ ಪರ್ಸ್ಪೆಕ್ಟಿವ್, ಒಬ್ಬೊಬ್ಬರು ಒಪಿನಿಯನ್ ಅದು. ನಾವು ಬಿಗ್ ಬಾಸ್ ಮನೆಯೊಳಗೂ ಅದೇನೇ ಮಾತಾಡ್ತೀವಿ, ಸಾಕಷ್ಟು ಸಲ ಅದನ್ನೇ ಹೇಳಿದ್ದೀವಿ. ನಿನಗೆ ಅನ್ಸೋದೇ ನನಗೆ ಅನ್ಸ್ಬೇಕಂತಿಲ್ಲ, ಈಗ ಅವ್ರಿಗೆ ಅನ್ಸೋದೇ ನನಗೆ ಅನ್ಸ್ಬೇಕಾಗಿಲ್ಲ, ನನಗೆ ಅನ್ಸೋದೇ ಅವ್ರಿಗೆ ಅನ್ಸ್ಬೇಕಾಗಿಲ್ಲ. ನನ್ನನ್ನು ಕೇಳಿದ್ರೆ ಇಲ್ಲ ಅಂತಲೇ ನಾನು ಹೇಳೋದು. ಇವಾಗ ಹಾಗೆ ಯಾವತ್ತೂ ಅವ್ನು ಹೇಳಿಲ್ಲ, ಹಾಗಂತ ಅದು ಸುಳ್ಳು ಆಗಲ್ಲ. ಅಂದರೆ ಅವನ ತನನ ಅವ್ನು ತೋರಿಸ್ಕೊಂಡಿದ್ದಾನೆ, ನಾನು ಹಿಂಗಿದ್ದೆ ನಾನು ಅನ್ನೋದನ್ನು ಹೇಳ್ಕೊಂಡಿದ್ದಾನೆ, ಅದನ್ನು ಮುಚ್ಚಿಟ್ಕೊಂಡಿಲ್ಲ. ಅವನ ವ್ಯಕ್ತಿತ್ವ ಏನು ಅನ್ನೋದನ್ನು ತೋರಿಸ್ಕೊಂಡಿದ್ದಾನೆ. ಸೊ ಬಿಗ್ ಬಾಸ್ ಇಸ್ ಅ ಕಾಂಬಿನೇಷನ್ ಆಫ್ ಬೋತ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಅವ್ರ ವ್ಯಕ್ತಿತ್ವನ ತೋರಿಸ್ಕೊಳ್ಳೋದು. ಅದರಲ್ಲಿ ಅವನು ಗೆದ್ದಿದ್ದಾನೆ ಅಂತ ನನ್ನ ಪರ್ಸ್ಪೆಕ್ಟಿವ್, ನನ್ನ ಒಪಿನಿಯನ್. ಓಕೆ. PR ಮಾಫಿಯಾ ಬಗ್ಗೆ ಕೂಡ ಮಾತಾಡ್ತಾರೆ, ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಿದೆ? ಅಂದರೆ PR ಮಾಫಿಯಾ ಈಗ ಏನಾಗುತ್ತೆ ಅಂದರೆ ವಿನ್ ಆಗ್ತಾ ಇದ್ದಾರೆ ಅಂತಂದರೆ, ವಿನ್ ಆಗಿದ್ದಾರೆ ಅಂತಂದರೆ PR ಮಾಫಿಯಾ ಮಾಡಿಬಿಟ್ಟು PR ಹತ್ರ ಹೇಳಿಬಿಟ್ಟು ಈ ರೀತಿಯಾಗಿ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಹಿಂಗೆ ಪೋರ್ಟ್ರೇ ಮಾಡಿ, ನನ್ನ ಹಿಂಗೆ ಸಕ್ಸಸ್ ಆಗಿದ್ದೀನಿ ಅನ್ನಂಗೆ ಒಂದಿಷ್ಟು ಸ್ಟೋರಿಗಳು ಪೋಸ್ಟ್ಗಳು ಮಾಡಿ ಈ ರೀತಿಯಾಗಿ PR ಮಾಫಿಯಾ ಆಗ್ತಾ ಇದೆ ಅಂತ ಕೂಡ ಹೇಳ್ತಾರೆ. ಅಂದರೆ ಗಿಲ್ಲಿ ವಿಷಯದಲ್ಲಿ ಇನ್ ದ ಸೆನ್ಸ್, ಓಕೆ ಗಿಲ್ಲಿ ವಿಷಯ ಅಂತಲೇ ಅಷ್ಟೇ ಅಲ್ಲ, ಇವಾಗ ಅಶ್ವಿನಿ ಬಗ್ಗೆನೂ ಹೇಳಿದ್ರು, ಅಶ್ವಿನಿ ಅವ್ರದ್ದು PR ಆ್ಯಕ್ಟಿವಿಟೀಸ್ ಜಾಸ್ತಿ ಆಯಿತು. ಸೊ ಇದೆಲ್ಲ PR ಮಾಫಿಯಾ ಆಗ್ತಾ ಇದೆ, ರಿಯಲ್ ಟ್ಯಾಲೆಂಟಿಗೆ ಇಲ್ಲಿ ಬೆಲೆ ಕೊಡ್ತಾ ಇಲ್ಲ ಅನ್ನುವಂಥ ಒಂದಿಷ್ಟು ಮಾತುಗಳು. ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು?
ಇದು ನಾಟ್ ಓನ್ಲಿ ಗಿಲ್ಲಿ, ಇನ್ ಜನರಲ್ ಆಗಿ ಹೇಳ್ತಾ ಇದ್ದಾರೆ. ಅದನ್ನ ಸುದೀಪ್ ಸರ್ ತುಂಬ ಸಲ ಹೇಳಿದ್ದಾರೆ. ಅಂದರೆ ಈ PRs ಎಲ್ಲ ಏನು ಮಾಡ್ತಾರೆ, ಇಟ್ ಇಸ್ ಜಸ್ಟ್ ಫಾರ್ ಇನ್ಸ್ಟಾಗ್ರಾಮ್. ಯಾರು ಓಟ್ ಹಾಕ್ತಾರೆ ಆ ಓಟಿಂದಾನೇ ನಾವು ಗೆಲ್ಲಕ್ಕಾಗೋದು. ವಾಟ್ ಎವರ್ ದ PR ಏನೇನು ಮಾಡ್ತಿದ್ದಾರೆ, ಅವ್ರವ್ರು ಸಪೋರ್ಟ್ ಮಾಡ್ಕೋತಿದ್ದಾರೆ, ಆಲ್ ದಟ್ ಇಸ್ ಫೈನ್, ಎಲ್ಲ ವೆಲ್. ಅದ್ರ ಜೊತೆಗೆ ಓಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತಲ್ವಾ. ಸೊ ಅದ್ರ ಬಗ್ಗೆ ಐ ಹ್ಯಾವ್ ನೋ ಕಾಮೆಂಟ್ಸ್. ಓಕೆ, ಸೊ ನಿಮ್ಮ ಬಾಂಡಿಂಗ್ ಅಂತೂ ಎಲ್ಲರಿಗೂ ಗೊತ್ತಿದೆ, ಬಟ್ ಇದು ವಿಷಯ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ, ನಿಮ್ದು ಮತ್ತೆ ಗಿಲ್ಲಿದು ಫ್ಯಾನ್ ಪೇಜಸ್ 380+ ಇದೆ. ಓಕೆ, ಗೊತ್ತಿಲ್ಲ ನನಗೆ. ಸೊ ಇದು ಗೊತ್ತಿರಲಿಲ್ಲ ಅಲ್ವಾ? ಗಿಲ್ಲಿದೇನೆ 800+ ಏನೋ ಇದೆ, ಬಟ್ ನಿಮ್ಮಿಬ್ರದ್ದು 300+ ಏನೋ 380+ ಏನೋ ಇದೆ. ನನಗೆ ಎಕ್ಸಾಕ್ಟ್ ಆಗಿ ನಂಬರ್ ಗೊತ್ತಿಲ್ಲ, ಬಟ್ ನನಗೆ ಅದು ಗೊತ್ತಾಯ್ತು ಎಷ್ಟಿದೆ ಅಂತಂದು. ಒಂದು ಕಮೆಂಟ್ ಅಲ್ಲಿ ನೋಡಿದೆ ನಾನು. ಸೊ ಇಷ್ಟು ಮಟ್ಟಿಗೆ ಪ್ರೀತಿ ಸಿಗ್ತಾ ಇದೆ ನಿಮ್ಗೆ ಇಬ್ರು ವಿಷಯಕ್ಕೂ ಸಂಬಂಧಪಟ್ಟಂತೆ. ನಿಮ್ಗೆ ಪರ್ಸ್ನಲ್ ಆಗಿ ನಿಮ್ಗೂ ಸಿಗ್ತಾ ಇದೆ, ಆಸ್ ಅ ಕಪಲ್ ನಿಮ್ಗೂ ಸಿಗ್ತಾ ಇದೆ, ಜೋಡಿ, ಐ ಮೀನ್ಸ್ ಇನ್ ದ ಸೆನ್ಸ್ ಜೋಡಿ. ಸೊ ಸಿಗ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡ್ತೀರಾ? ಖುಷಿ ಆಗುತ್ತೆ. ಇವಾಗ ನಾವು ಬಿಗ್ ಬಾಸ್ ಅಂದರೆ ಅದು ವ್ಯಕ್ತಿತ್ವದ ಆಟದಲ್ಲೇ ಒಂದು ಫ್ರೆಂಡ್ಶಿಪ್ನ ನಾವು ಉಳಿಸ್ಕೊಂಡಿದ್ದೀವಿ. ಇಟ್ ಈಸ್ ಆಲ್ಸೋ ಆ ಒಂದು ಪರ್ಸ್ನಾಲಿಟಿಯಲ್ಲೇ ಬರುತ್ತಲ್ವಾ, ಅಂದರೆ ವ್ಯಕ್ತಿತ್ವದಲ್ಲೇ ಬರುತ್ತೆ. ಅದನ್ನ ಜನ ಇಷ್ಟಪಡ್ತಿದ್ದಾರೆ ಅಂತ ಖಂಡಿತ ಖುಷಿಯಾಗಿ ಆಗುತ್ತೆ. ಓಕೆ, ಮನೇಲಿ ಒಂದಿಷ್ಟು ಆಟಗಳನ್ನು ಆಡ್ತೀರಾ, ಒಂದಿಷ್ಟು ಆರ್ಗ್ಯುಮೆಂಟ್ಸ್ ಆಗುತ್ತೆ, ಅಲ್ಲಿ ಅದೆಲ್ಲದ್ರ ಮಧ್ಯೆ ನಿಮ್ಮ ವ್ಯಕ್ತಿತ್ವವನ್ನ ನೀವು ಹಾಗೆ ಇಟ್ಕೋಬೇಕು. ಮೊನ್ನೆ ಧನುಷ್ಗೆ ಸುದೀಪ್ ಅದೇ ಹೇಳಿದ್ರು, ಸುದೀಪ್ ಸರ್ ಅದೇ ಹೇಳಿದ್ರು, ಏನಂತಂದ್ರೆ ಫಸ್ಟ್ ಡೇ ಹೆಂಗಿದ್ರು ಅದೇ ರೀತಿಯಾದಂಥ ವ್ಯಕ್ತಿತ್ವವನ್ನ ಕಾಪಾಡ್ಕೊಂಡು ಬಂದಿದ್ದು ಏಕೈಕ ಕಂಟೆಸ್ಟೆಂಟ್ ಅಂದರೆ ಅದು ಧನುಷ್ ಅಂತಂದು. ಸೊ ನಿಮ್ಮ ವ್ಯಕ್ತಿತ್ವವನ್ನ ಅಲ್ಲಿ ಕಾಪಾಡ್ಕೊಳ್ಳೋದು ಎಷ್ಟು ನಿಮಗೆ ಚಾಲೆಂಜಸ್ ಅಂತ ಅನ್ಸುತ್ತೆ? ತುಂಬ ಚಾಲೆಂಜಿಂಗ್ ಅನ್ಸುತ್ತೆ, ಯಾಕಂದರೆ ಸಿಚುವೇಶನ್ಸ್ ಆ ಥರ ಕ್ರಿಯೇಟ್ ಆಗಿಬಿಡುತ್ತೆ ವೇರ್ ನೀನು ಟೆಂಪರ್ ಲೂಸ್ ಮಾಡ್ಕೊತೀಯಾ ಅಥವಾ ಇನ್ನೊಂದೇನೋ ಮಾತಾಡ್ಬಿಡ್ತೀಯಾ ಅಂತ. ಅಷ್ಟು ಸಿಚುವೇಶನ್ಸಲ್ಲೂ ನಾವು ನಮ್ಮನ್ನು ಹ್ಯಾಂಡ್ಲ್ ಮಾಡ್ಕೊಳ್ಳೋ ರೀತಿ ಆಗಿರಲಿ ಅಥವಾ ನಮ್ಮನ್ನು ನಾವು ಪ್ರೊಜೆಕ್ಟ್ ಮಾಡ್ಕೊಳ್ಳೋ ರೀತಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲೇ ಒಂಚೂರು ಸೂಕ್ಷ್ಮ ತಪ್ಪಿದ್ರೂ ಅದು ನಮಗೆ ಬ್ಯಾಕ್ ಫೈರ್ ಆಗುತ್ತೆ. ಸೊ ತುಂಬ ಇಂಪಾರ್ಟೆಂಟ್. ಆಮೇಲೆ ವ್ಯಕ್ತಿತ್ವ ಹೇಗಿತ್ತು ಹಾಗೆ ಕಾಪಾಡ್ಕೊಂಬರೋದು ಯಾಕೆ ಚಾಲೆಂಜಿಂಗ್ ಅಲ್ಲ ಅಂತ ನಾನು ಹೇಳ್ತೀನಿ ಅಂದರೆ, ನೀವು ಫೇಕ್ ಮಾಡ್ತಿಲ್ಲ ಅಥವಾ ಏನೋ ಡ್ರಾಮಾ ಮಾಡ್ತಿಲ್ಲ ಅಂತಂದರೆ ಚಾಲೆಂಜಿಂಗೇ ಅನ್ಸಲ್ಲ. ನಾರ್ಮಲ್ ಆಗಿ ನಾನು ಹೆಂಗಿದ್ದೀನೋ ಹಂಗೆ ಇದ್ಬಿಟ್ರೆ ಅದು ಹೆಂಗೆ ಚಾಲೆಂಜಿಂಗ್ ಅನ್ಸುತ್ತೆ. ಏನೋ ನಾವು ಫೇಕ್ ಮಾಡಿದಾಗಲೇ ಅದು ತುಂಬ ಅಯ್ಯೋ ಕಷ್ಟ ಆಯಿತು, ಚಾಲೆಂಜಿಂಗ್ ಅನಿಸ್ತು. ಆ ಥ್ರೂ ಔಟ್ ದ ಜರ್ನಿ ನಿನ್ಗೆ ಏನು ಸ್ಟ್ರಗಲ್ಸ್ ಇದೆ ಅಥವಾ ಏನೋ ಒಂದು ಬ್ಲೇಮ್ಸ್ ಬರ್ತಿದೆ, ಅದಕ್ಕೆ ನೀನು ಫೈಟ್ ಮಾಡೋದು ಎಸ್ ಇಟ್ಸ್ ಚಾಲೆಂಜಿಂಗ್. ಬಟ್ ವ್ಯಕ್ತಿತ್ವನ ಕಾಪಾಡ್ಕೊಳ್ಳೋದು ಚಾಲೆಂಜಿಂಗ್ ಅಂತ ನನ್ಗೆ ಅನ್ಸಲ್ಲ. ನಾವು ಹೆಂಗಿದೀವಿ ಹಂಗೆ ಇದ್ಬಿಟ್ರೆ ಅದೇನು ಇದೆ ಇಲ್ವಲ್ಲ, ಎಫರ್ಟೇ ಹಾಕ್ಬೇಕಾಗಿಲ್ಲ. ಕರೆಕ್ಟ್. ನಿಮ್ದು ಮತ್ತೆ ರಕ್ಷಿತಂದು ಕಾಂಬಿನೇಷನ್ ನಾವು ಮಾತಾಡ್ಲೇಬೇಕು. ಬಿಕಾಸ್ ಎಲ್ಲರೂ ಅನ್ಕೊಂಡಿರೋ ಹಂಗೆ, ಹೊರಗಡೆ ಅನ್ಕೊಂಡಿರೋಂಗೆ ನೀವು ರಕ್ಷಿತನ್ನ ಟಾರ್ಗೆಟ್ ಮಾಡ್ತೀರಾ, ರಕ್ಷಿತ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾರೆ ಅಂತಂದು. ಸೊ ನಾನು ರಕ್ಷಿತನ್ ಟಾರ್ಗೆಟ್ ಮಾಡ್ತೀನಿ ಅಂತನಾ? ಓಕೆ. ಸೊ ಆ ಒಂದು ಮಿಸ್ಕನ್ಸೆಪ್ಷನ್ ಇರ್ಬೋದು ಜನಗಳಿಗೆ, ಅದ್ರ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಬಿಕಾಸ್ ರಕ್ಷಿತಾನು ಹೇಳಿದ್ರು, ಓಕೆ ನನಗೆ ಆ ಒಂದು ವೈಬ್ ಕಾವ್ಯನ ಜೊತೆಗೆ ಮ್ಯಾಚ್ ಆಗ್ತಾರೆ, ಸೊ ನಾ ಕಾವ್ಯನ ಜೊತೆ ಮಾತಾಡ್ತಿರಲಿಲ್ಲ. ನಾನು ಕಾವ್ಯನ ಯಾಕೆ ನಾಮಿನೇಟ್ ಮಾಡ್ತಾ ಇದ್ದೆ ಅಂತಂದ್ರೆ ಕಾವ್ಯ ವೀಕ್ ಕಂಟೆಸ್ಟೆಂಟ್ ಇದ್ರು, ಅದಕ್ಕೆ ನಾಮಿನೇಟ್ ಮಾಡ್ತಾ ಇದ್ದೆ ಅಂತ ಅವ್ರು ಹೇಳ್ತಾರೆ. ಬಟ್ ನಿಮ್ಮ ಪರ್ಸ್ಪೆಕ್ಟಿವ್ ಇಂದ ಹೇಳಬೇಕು ಅಂತಂದ್ರೆ ಹೇಗಿದೆ ಇದು, ನಿಮ್ಮಿಬ್ರದ್ದು ಬಾಂಡಿಂಗ್ ಯಾವ ಥರ ವರ್ಕ್ ಆಗ್ತಾ ಇತ್ತು ಅಲ್ಲಿ ಅಂತ? ಅಂದರೆ ಬಾಂಡ್ ಇರಲಿಲ್ಲ, ಬಿಕಾಸ್ ಅಷ್ಟು ಕಾನ್ವರ್ಸೇಷನ್ಸ್ ಆಗ್ತಿರ್ಲಿಲ್ಲ ನನಗೆ ಅವಳ ಜೊತೆಗೆ. ನನ್ನನ್ನು ವೀಕ್, ಇವಾಗ ಅದೇ ನನ್ನನ್ನು ಅವಳು ನಾಮಿನೇಟ್ ಮಾಡ್ತಿದ್ದಾಳೆ ಅಂದರೆ ನನ್ನನ್ನು ವೀಕ್ ಅಂತ ಅನಿಸಿ, ಅವಳಿಗೆ ನಾನು ವೀಕ್ ಕಂಟೆಸ್ಟೆಂಟ್ ಅಂತ ಅನಿಸಿ ನನ್ನ ನಾಮಿನೇಟ್ ಮಾಡ್ತಿದ್ದಾಳೆ. ಫೇರ್ ಎನಫ್, ಯಾಕಂದರೆ ಅವಳ ಪರ್ಸ್ಪೆಕ್ಟಿವಲ್ಲಿ ಅವಳು ನನ್ನನ್ನು ವೀಕ್ ಅಂತ ಹೇಳಿ ನಾಮಿನೇಟ್ ಮಾಡಿದ ತಕ್ಷಣ ಐ ಆಮ್ ನಾಟ್ ವೀಕ್, ಬಟ್ ಅವಳ ಪರ್ಸ್ಪೆಕ್ಟಿವಲ್ಲಿ ಇದ್ದಾಳೆ, ಎಸ್ ಐ ರೆಸ್ಪೆಕ್ಟ್ ಇಟ್. ನಾನು ಅವಳನ್ನು ಯಾವುದೋ ರೀಸನಿಗೆ ನಾನು ನಾಮಿನೇಟ್ ಮಾಡ್ತೀನಿ ಅಂದಾಗ ಅವಳು ಅದನ್ನು ಹಂಗೆ ಅಕ್ಸೆಪ್ಟ್ ಮಾಡಬೇಕು ಅಷ್ಟೇ. ಓಕೆ. ಒಂದು ವ್ಯಕ್ತಿಗೆ ಪದೇ ಪದೇ ಅದೇ ಒಂದು ವಿಷಯ ಹೇಳಿ ಆ ವ್ಯಕ್ತಿನ ಕುಗ್ಸುವಂತಹ ಪ್ರಯತ್ನ ಬಿಗ್ ಬಾಸ್ ಅಲ್ಲಿ ತುಂಬಾ ಆಗತ್ತೆ. ಇದು ಫಸ್ಟ್ ಸೀಸನ್ ಅಲ್ಲ, ಎಲ್ಲಾ ಸೀಸನ್ ಅಲ್ಲೂ ಇದೇ ಆಗ್ತಾ ಇರೋದು. ಒಂದು ವ್ಯಕ್ತಿಗೆ ಅದು ಇಷ್ಟ ಆಗ್ತಾ ಇಲ್ಲ, ಅವ್ರು ಕಂಫರ್ಟೇಬಲ್ ಇಲ್ಲ ಅಂದ್ರೆ ಅದೇ ವಿಷಯನ ಇಟ್ಕೊಂಡು ಕುಗ್ಸುವಂತಹ ಪ್ರಯತ್ನ ಆಗತ್ತೆ. ಸೊ ನಿಮ್ಮ ವಿಷಯದಲ್ಲೂ ತುಂಬಾ ಕುಗ್ಸುವಂತಹ ಪ್ರಯತ್ನ ಆಯ್ತು. ನೀವು ಗಿಲ್ಲಿ ಜೊತೆ ಇರೋದನ್ನ ಅದನ್ನು ಕೂಡ ಹೇಳಿದ್ರು, ಆಮೇಲೆ ಟಾಸ್ಕ್ ನ ಆಡೋದಿಲ್ಲ ಅಂತ ಹೇಳಿದ್ರು, ಟಾಸ್ಕ್ ವಿನ್ ಆಗೋದಿಲ್ಲ ಅಂತ ಹೇಳಿದ್ರು, ಆಮೇಲೆ ವೀಕ್ ಕಂಟೆಸ್ಟೆಂಟ್ ಅಂತ ಹೇಳಿದ್ರು. ಇದಿಷ್ಟು ಪ್ರತಿ ಬಾರಿ ನೀವು ನಾಮಿನೇಷನ್ ಮಾಡೋವಾಗ ಆಗಿರ್ಬೋದು, ಆರ್ಗ್ಯುಮೆಂಟ್ಸ್ ಆಗೋವಾಗ ಆಗಿರ್ಬೋದು, ಪ್ರತಿ ಬಾರಿ ಇದೆಲ್ಲವೂ ನಿಮ್ಗೆ ಹೇಳ್ತಾ ಇದ್ರು. ಸೊ ನಿಮ್ಮನ್ನ ಎಷ್ಟರ ಮಟ್ಟಿಗೆ ಇವು ಕುಗ್ಗಿಸ್ತಾ ಇತ್ತು, ಅದನ್ನ ಹೇಗೆ ಓವರ್ಕಮ್ ಮಾಡ್ತಾ ಇದ್ರಿ ನೀವು ಅಂತ? ಟಾಸ್ಕ್ ವಿಷಯದಲ್ಲಿ ಯಾರೋ ಹೇಳಬೇಕಾಗಿರ್ಲಿಲ್ಲ. ನೀವು ಓಕೆ, ನನ್ನ ಟಾಸ್ಕಲ್ಲಿ ನಾನು 100% ಕೊಡ್ತಿದ್ದೀನಿ, ಬಟ್ ಓಕೆ ನನಗದು ಎಲ್ಲ ಸಲಿನೂ ಗೆಲ್ಲಬೇಕು ಅಂತಿಲ್ವಲ್ಲ. ಟಾಸ್ಕಲ್ಲಿ ಎಫರ್ಟ್ ಮ್ಯಾಟರ್ಸ್. ಎಫರ್ಟ್ಸಲ್ಲಿ ನಾನು 100% ಕೊಡ್ತಿದ್ದೀನಿ, ಎಲ್ಲ ಸಲ ಗೆಲ್ಲಬೇಕು ಅಂತೇನಿಲ್ಲ. ಟಾಸ್ಕಲ್ಲಿ ಬಿಗ್ ಬಾಸ್ ಜಸ್ಟ್ ಟಾಸ್ಕ್ ಗೇಮ್ ಅಲ್ಲ. ಓಕೆ, ನಾನು ಟಾಸ್ಕಲ್ಲಿ ವೀಕ್ ಇದ್ದೀನಿ ಅಂತ ನಾನು ಹೊರಗಡೆ ಹೋಗ್ತೀನಾ? ಫೇರ್ ಎನಫ್.
ನನಗೆ ಎಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ನಾನು ಅಷ್ಟು ಆಡಿದ್ದೀನಿ. ಅದಕ್ಕೂ ಮೀರಿ ನನಗೆ ಇನ್ನೇನೂ ಇಲ್ಲ. ನನ್ನ ಕೈಲಿ ನನಗೆ ಎಷ್ಟು ಶಕ್ತಿ ಇದೆ ನಾನು ಅಷ್ಟೇ ಕೊಡೋಕ್ಕಾಗೋದು. ಅದಕ್ಕೆ ಮೀರಿ ವಾಟ್ ಕ್ಯಾನ್ ಐ ಡೂ? ಅದು ನನಗೆ ಅದ್ರ ಬಗ್ಗೆ ಅವ್ರು ಹೇಳೋದಂತಲ್ಲ, ನಾನೇ ಅದನ್ನು ತುಂಬ ಸಲ ಹೇಳ್ಬಿಟ್ಟಿದ್ದೀನಿ. ಬೇರೆಯವ್ರು ಹೇಳಬೇಕು ಅಂತಲ್ಲ, ನನ್ನ ಒಪಿನಿಯನ್ನೇ ನಾನು ಕೊಟ್ಬಿಟ್ಟಿದ್ದೀನಿ. ಅದು ಬಿಟ್ಟರೆ ನಾನು ಅದೇ ಹೇಳಿದ್ದು, ಇವಾಗ ವ್ಯಕ್ತಿತ್ವದ ಆಟ, ಇವಾಗ ಟಾಸ್ಕ್ ಅಷ್ಟೇ ಮ್ಯಾಟ್ರ್ ಆಗಿದ್ದಿದ್ರೆ ರಘು ಸರ್ ಧನು ಫಸ್ಟ್ ಬರಬೇಕಾಗಿತ್ತು, ಅಥವಾ ಅಡುಗೆ ಮಾಡೋದಷ್ಟೇ ಅಥವಾ ಮನೆ ಕೆಲಸ ಮಾಡೋದಷ್ಟೇ ಆಗಿದ್ದಿದ್ರೆ ಧ್ರುವಂತ್ ಅವರು ಫೈನಲಿಸ್ಟ್ ಆಗಬೇಕಾಗಿತ್ತು. ಇಟ್ಸ್ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್ ಅಲ್ವಾ, ಎಲ್ಲದ್ರದ್ದು ಕಾಂಬಿನೇಷನ್ನೇ ಬಿಗ್ ಬಾಸ್. ಬರೀ ಒಂದರಲ್ಲೇ ನಾವೇನೋ ಮಾಡ್ತೀವಿ ಅಂದರೆ ಆಗಲ್ಲ. ಓಕೆ, ಒಂದು ಮೂಮೆಂಟ್ ಬರುತ್ತೆ, ಇದೆಲ್ಲದ್ರ ಜೊತೆಗೆ ನೀವು ಸ್ಟ್ರಗಲ್ ಮಾಡ್ತಾ ಇರ್ತೀರಾ, ನೀವೊಂದು ಪರ್ಸ್ಪೆಕ್ಟಿವ್ ಇಟ್ಕೊಂಡು ನೀವು ಆಟ ಆಡ್ತಿರ್ತೀರಾ, ಹೊರಗಡೆ ನೀವು ಯಾವ ಥರ ಪೋಟ್ರೆ ಆಗ್ತಾ ಇದ್ದೀರ ಅಂತ ನಿಮ್ಗೆ ಏನೂ ಗೊತ್ತಿರೋದಿಲ್ಲ. ಅಟ್ ದ ಸೇಮ್ ಟೈಮ್ ಫ್ಯಾಮಿಲಿ ವೀಕ್ ಬಂದಾಗ ನಿಮ್ಮ ಫ್ಯಾಮಿಲಿ ಮನೆಯೊಳಗೆ ಬರುತ್ತೆ, ಅವಾಗೊಂದು ಏನೋ ಆ ಮಿಸ್ಟೇಕ್ ಆಗುತ್ತೆ, ಗೊತ್ತಿಲ್ಲದೆ ಇರುವಂತಹ ಒಂದು ಮಿಸ್ಟೇಕ್ ಆಗುತ್ತೆ. ಸೊ ಎಲ್ಲರೂ ಏನು ಅನ್ಕೊಂಡ್ಬಿಟ್ಟಿದ್ರು ಅಂತಂದರೆ, ಈ ಥರ ಒಂದು ಮಿಸ್ಟೇಕ್ ಕಾವ್ಯನ ಫ್ಯಾಮಿಲಿಯಿಂದ ಆಗಿದೆ ಅಂದರೆ ಕಾವ್ಯಂಗೆ ಎಲ್ಲೋ ಒಂದು ಹಿನ್ನಡೆ ಆಗುತ್ತೆ, ಕಾವ್ಯಂಗೆ ಓಟ್ಸ್ ಬೀಳೋದು ಕಡಿಮೆ ಆಗಬಹುದು, ಬಿಕಾಸ್ ಹೊರಗಿನ ಇನ್ಫಾರ್ಮೇಷನ್ನ ಅವರ ಫ್ಯಾಮಿಲಿ ಮೆಂಬರ್ಸ್ ಅವ್ರಿಗೆ ಕೊಟ್ಟಿದ್ದಾರೆ ಅಂದರೆ ಎಲ್ಲೋ ಕಾವ್ಯ ಹಿನ್ನಡೆ ಆಗುತ್ತೆ ಅಂತ ಅಂದ್ಕೊಂಡಿದ್ರು. ಬಟ್ ಅದು ಯಾವುದೂ ಆಗಲಿಲ್ಲ. ಸೊ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳೋದಾಯ್ತಂದರೆ, ನಿಮಗೆ ಅದನ್ನು ತುಂಬ ಜನ ನೆಗೆಟಿವ್ ಮಾಡಬೇಕಂತ ಟ್ರೈ ಮಾಡಿದ್ರು ಕೂಡ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಯಿತು ನಿಮ್ಮ ಪಾಲಿಗೆ. ಸುದೀಪ್ ಸರ್ ಅದೇ ಹೇಳಿದ್ರು, ಲೈಕ್ ಮೋಸ್ಟ್ ಆಫ್ ದ ಟೈಮ್ ನಾನು ಆ ಸಿಚುಯೇಷನ್ನ ಹೆಂಗೆ ಇದು ಮಾಡಬೇಕು ಅನ್ನೋ ಥರನೇ ಸಿಚುಯೇಷನ್ ಕ್ರಿಯೇಟ್ ಆಗ್ತಿತ್ತು ನನಗೆ. ಯು ಶುಡ್ ನೋ ಹೌ ಟು ಬ್ಯಾಲೆನ್ಸ್ ಇಟ್ ಅನ್ನೋದನ್ನೇ ಹೇಳಿದರು ಸುದೀಪ್ ಸರ್. ಈಗ ಹಾಗೆ ಅವ್ರು ಬಂದು ಹೇಳಿ ಹೋದ್ಮೇಲೆ ಮನೆ ಒಳಗಡೆನೇ ತುಂಬ ಚೇಂಜಸ್ ಆಗೋಯ್ತು, ಸ್ಟಾರ್ಟ್ ಆಯಿತು. ಅಂದರೆ ಅವ್ರು ಮಾತಾಡ್ತಿದ್ದಿದ್ದ ರೀತಿ, ರೀಸನ್ಸ್ ಕೊಡ್ತಿದ್ದಿದ್ದ ರೀತಿ, ಐ ಕುಡಂಟ್ ಟೇಕ್ ಇಟ್. ನನಗೂ ಕ್ಲೂ ಇಲ್ಲ ಅವ್ರು ಯಾಕೆ ಹಂಗೆ ಹೇಳಿದ್ರು. ಐ ವಾಸ್ ಕ್ಲೂಲೆಸ್, ಯಾಕೆ ಹಂಗೆ ಹೇಳಿದ್ರು ಅಂತ. ಹಂಗೆ ಹೇಳಿದ ತಕ್ಷಣ ನಾನು ಗೇಮ್ ಚೇಂಜ್ ಮಾಡ್ಕೊಳ್ಳಿಲ್ಲ. ನಾನು ಮುಂಚೆ ಹೆಂಗೆ ಆಡ್ತಿದ್ನೋ ಕೊನೆವರೆಗೂ ಹಾಗೇ ಆಡ್ಕೊಂಡು ಬಂದೆ. ಬಟ್ ಏನಂದರೆ ಅದು ಅಫ್ಕೋರ್ಸ್ ನನ್ನ ಗೇಮ್ಗೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ಇವಾಗ ನೋಡಿ, ನಮ್ಮ ಮನೇಲಿ ಹಂಗೆ ಹೇಳಿ ಹೋದ್ಮೇಲೆ ನನ್ನ ಗೇಮ್ನ ಚೇಂಜ್ ಮಾಡ್ಕೊಂಡೆ ಅಂದರೆ ಅವ್ರು ಹೇಳಿದ್ದಕ್ಕೆ ಚೇಂಜ್ ಮಾಡಿಕೊಂಡ್ಲು ಅಂತಾಗುತ್ತೆ. ಇಲ್ಲ ಹಂಗೆ ಆಡ್ತಿದ್ರೆ ಇನ್ನೊಂದೇನೋ ಬರುತ್ತೆ. ಸೊ ನನಗೆ ಅವ್ರು ಅದೇ ನನ್ನ ಮನೇಲಿ ಬಂದಾಗ ಕೇಳಿದಾಗ ಅದೇ ಹೇಳಿದ್ದವರು, ಈಗ ಇಡೀ ಮನೇಲಿ ನಿನಗೆ ನಮ್ಮ ಮನೆಯವರು ಫ್ಯಾಮಿಲಿಯವರು ಟಿ ವಿ ಕೂತ್ಕೊಂಡು ನೋಡಬೇಕಾದ್ರೆ, ಬಿಗ್ ಬಾಸ್ ಶೋ ನೋಡಬೇಕಾದ್ರೆ, ಅಥವಾ ನಿಮ್ಮ ಮನೆಯವರೇ ಏನೋ ಇವಾಗ ಯಾವುದೋ ಒಂದು ಇದಕ್ಕೆ ಹೋಗಿರ್ತೀರ, ನೋಡ್ತಿರ್ತೀರ, ನಾನು ನಿಮ್ಮ ಬಗ್ಗೆ ನಾನು ಕಂಪ್ಲೀಟಾಗಿ ಸಪೋರ್ಟ್ ಮಾಡ್ತಿರ್ತೀನಿ ಅಂತಂದಾಗ ನಿಮ್ಮ ಮನೆಯವ್ರಿಗೂ ನಾನು ಇಷ್ಟ ಆಗ್ತೀನಿ. ಕರೆಕ್ಟ್. ಸೊ ಸಿಮಿಲರ್ಲಿ ಗಿಲ್ಲಿ ನಮ್ಮ ಮನೆಯವ್ರಿಗೆ ಇಷ್ಟ ಆಗಿರ್ತಾನೆ. ಅದನ್ನೇ ಅವನೆಲ್ಲೋ ನಿನ್ನನ್ನು ಬಿಟ್ಕೊಟ್ಟಿಲ್ಲ, ನೀನು ಅವನನ್ನು ಬಿಟ್ಕೊಟ್ಬಿಡ. ಅವರಿಗೆ ಗೇಮ್ ಏನಾಗ್ಬಿಡುತ್ತೆ, ಗೇಮ್ಗೆ ಇದು ಎಫೆಕ್ಟ್ ಆಗುತ್ತಾ ಅಷ್ಟೆಲ್ಲ ಯೋಚನೆ ಮಾಡಿಲ್ಲ. ಅವರು ನೋಡ್ಕೊಂಡು ಬಂದಿದ್ದೀನಿ ಹಾಗೆ ಹೇಳಿದ್ದಾರೆ, ಅವನೆಲ್ಲೂ ಬಿಟ್ಕೊಟ್ಟಿಲ್ಲ, ನೀನು ಬಿಟ್ಕೊಟ್ಬಿಡ ಅನ್ನೋದನ್ನು ಹೇಳ್ತಾರೆ, ಅಥವಾ ರೇಗಿಸ್ಬೇಡ ಅಂತ ಹೇಳ್ತಾರೆ. ಅಷ್ಟೇ ಅವ್ರ ಕನ್ಸರ್ನ್ ಆಗಿದ್ದಿದ್ದು. ಅದು ಒಳಗಡೆ ಬೇರೆ ಬೇರೆ ಥರನೇ ಒಂದಿಷ್ಟು ಕ್ವೆಶನ್ಸ್ ಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಆಯಿತು. ನಾನು ಏನು ಕ್ಲಾರಿಟಿ ಕೊಡಬೇಕು ಅದ್ರ ಬಗ್ಗೆ ಕೊಟ್ಟಿದ್ದೀನಿ. ಓಕೆ, ಸೊ ಫೈನಲಿ ಎಲ್ಲರೂ ಕೂಡ ಒಂದು ನಿಮ್ಮ ಬಗ್ಗೆ ಮಾತಾಡಿದ್ರು ಕೂಡ ಅದನ್ನ ಯಾವುದನ್ನು ತಲೆ ಕೆಡಿಸ್ಕೊಳ್ದೆ ನಿಮ್ಮ ಆಟ ನೀವು ಆಡಬೇಕು ಅಂತಂದು ನೀವು ಒಂದು ಗಟ್ಟಿ ನಿರ್ಧಾರವನ್ನು ಮಾಡಿಕೊಂಡು ನೀವು ಆಟ ಆಡಿದ್ರಿ. ನಿಮ್ಮನ್ನ ಹೇಗೆ ನೀವು ಮೋಲ್ಡ್ ಮಾಡ್ಕೊಂಡ್ರಿ ಈ ಒಂದು ಗೇಮಿಗೆ ಅಂತ ಅನ್ಸುತ್ತೆ? ಇವಾಗ ಕೂತ್ ಯೋಚನೆ ಮಾಡಿದಾಗ ಹೇಗಿದ್ನೋ ಹಾಗೆ ವಾಪಸ್ ಬಂದಿದ್ದೀನಿ. ನಥಿಂಗ್ ಸ್ಪೆಷಲ್, ಏನು ಚೇಂಜಸ್ ಆಗಿಲ್ಲ. ಮುಂಚೆ ಹೇಗಿದ್ನೋ ಹಾಗೆ ವಾಪಸ್ ಬಂದಿದ್ದೀನಿ. ಪ್ರಾಬಬ್ಲಿ ಲೈಫಲ್ಲಿ ನಮಗೆ ಒಂದಿಷ್ಟು ಎಕ್ಸ್ಪೀರಿಯನ್ಸಸ್ಗಳಾದಾಗಲೇ ನಾವು ಒಂದಿಷ್ಟು ಕಲ್ತ್ಬಿಟ್ಟಿರ್ತೀವಿ. ನನಗೆ ಲೈಫಲ್ಲಿ ಅಲ್ಲಿ ಏನೇನು ಫೇಸ್ ಮಾಡೋದನ್ನೋ ಅದಷ್ಟು ಒಂದಲ್ಲ ಒಂದು ಪಾಯಿಂಟಲ್ಲಿ ಫೇಸ್ ಮಾಡಿರ್ತೀನಿ. ಸೊ ಅದರಿಂದ ಕಲಿತೆ ನಾನು ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿರೋದು ಬಿಗ್ ಬಾಸ್ ಮನೆ ಒಳಗೂ ಕೂಡ. ಅಷ್ಟೇ. ಓಕೆ, ಲಾಸ್ಟ್ ಸೆಗ್ಮೆಂಟ್ 2 minutes ತಗೊಳ್ತೀನಿ ಅಷ್ಟೇ. ಇದು ರ್ಯಾಪಿಡ್ ಫೈರ್. ಸೊ 1 word ಬಿಗ್ ಬಾಸ್ ಹೌಸ್ನ ಡಿಸ್ಕ್ರೈಬ್ ಮಾಡಬೇಕು ಅಂದರೆ? ನಾನು ಡಿಸ್ಕ್ರೈಬ್ ಮಾಡಬೇಕು ಅಂದರೆ ಒಂದು ಅರಮನೆ ಥರನೇ ಇತ್ತು. ಅಲ್ಲಿ ಸೇವಕರು ಇದ್ವಿ, ರಾಜ ರಾಣಿಗಳು ಇದ್ದರು, ನಾವು ಇದ್ವಿ ಒಂದು ಪಾಯಿಂಟಲ್ಲಿ ರಾಜ ರಾಣಿಗಳು. ಸೊ ಒಂದು ಬ್ಯೂಟಿಫುಲ್ ಪ್ಯಾಲೇಸ್. ಓಕೆ, ಈ ಕ್ವೆಶನ್ ಕೇಳುವಾಗ ನನಗೆ ಒಂದು ನೆನಪಾಗಿದ್ದು ನಿಮ್ಮ ಸೂರ್ಯವಂಶದ್ದು ಆ ಒಂದು ಇದರಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಹೇಳ್ತಾ ಇದ್ದಿದ್ದು. ಸೊ ಸೂರ್ಯವಂಶದಲ್ಲಿ ವಂಶದ ಕುಡಿ ಅಂತ ಇವಳಿಗೆ ರಕ್ಷಿತಾಗ ಹೇಳ್ತಾ ಇದ್ರು, ನಿಮ್ಮ ಪಾರ್ಟ್ ಏನು ಅಂತ ಯಾರಿಗೂ ಗೊತ್ತಾಗಲಿಲ್ಲ ಅಂತಲ್ಲಿ. ಅವನ್ನೇ ಕೇಳಬೇಕು. ನಿಮಗೆ ಏನು ಐಡಿಯಾ ಇರ್ಬೋದು ನಿಮ್ಮ ಪಾರ್ಟ್ ಯಾವ್ದು ಇರ್ಬೋದು ಅಂತಂದು? ನೋ ಐಡಿಯಾ. ಫಸ್ಟ್ ಥಿಂಗು, ಒಂದು ಫಸ್ಟ್ ಥಾಟ್ ಬಂದಿದ್ದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗ್ತಾ ಇದ್ದಂಗೆ ನಿಮಗೆ? ಐ ವಾಸ್ ಎಕ್ಸೈಟೆಡ್, ಕ್ಯೂರಿಯಸ್ ಏನಾಗುತ್ತೆ ಅಂತ. ಓಕೆ, ಅನ್ಎಕ್ಸ್ಪೆಕ್ಟೆಡ್ ಪರ್ಸನ್
ನೀವು ಹೋದ ತಕ್ಷಣ ನೋಡಿದ್ದು ಓಕೆ ಇವರಾ ಅಂತಂದು ಆ ಥರದ್ದು ಯಾರಾದರೂ ಕಾಣಿಸಿದ್ರೆ? ಯಾರು ಅನ್ಎಕ್ಸ್ಪೆಕ್ಟೆಡ್ ಇರಲಿಲ್ಲ. ಅಂದರೆ ಯಾರ್ಯಾರು ಬರ್ಬೋದು ಅಂತ ಒಂದಿಷ್ಟು ಕ್ಲೂಸ್ ಇತ್ತು ನಮಗೆ. ಇನ್ನು ಯಾರಾದರೂ ಬರ್ತಾರೆ. ಚಂದ್ರನ ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್. ಹೌದಾ? ಓಕೆ. ತುಂಬ ಸರ್ಪ್ರೈಸ್ ಮಾಡಿದಂತಹ ಒಂದು ಕಂಟೆಸ್ಟೆಂಟ್ ಯಾರು ಇಲ್ವಾ? ಓಕೆ. ಒಂದು ಟಾಸ್ಕ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ಆಡಿದ್ದೀರಾ ಅಂದರೆ? ನಂಗೆ ಯಾವ ಟಾಸ್ಕು ನೆನಪೇ ಆಗ್ತಾ ಇಲ್ವಲ್ಲ. ನೀವು ಎಂಜಾಯ್ ಮಾಡಿ ಆಡಿದ್ದು ಅಂದರೆ? ಲಾಸ್ಟ್ ಟಾಸ್ಕ್. ಓಕೆ. ಟಾಪ್ 6 ಹೋಗಿ ಫೈರ್ ಮಾಡೋದು. ಓಕೆ. ಬಿಗ್ ಬಾಸ್ ಮನೆಯಿಂದ ಒಂದು ಹ್ಯಾಬಿಟನ್ನು ಪಿಕ್ ಮಾಡಿರೋದು ಅಂತಂದರೆ? ಫೋನ್ ಯೂಸ್ ಮಾಡದೇ ಇರೋದನ್ನು ಪಿಕ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಓಕೆ. ಡ್ರಾಪ್ ಮಾಡಿ ಬರಬೇಕು ಅಂದರೆ ಅಲ್ಲಿಂದ ಯಾವ ಹ್ಯಾಬಿಟನ್ನ ಇಲ್ಲಿ ಬರುವಾಗ ನಾವು ಡ್ರಾಪ್ ಮಾಡಬೇಕಪ್ಪ ಅಂತಂದರೆ ಯಾವುದೇ ಇಲ್ವಾ? ಓಕೆ. ವ್ಯೂವರ್ಸ್ ನಿಮ್ಮ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರೋ ಒಂದು ಥಿಂಗ್ ಯಾವುದಾದ್ರೂ ನೀವು ಹೊರಗಡೆ ಬಂದಮೇಲೆ ನೋಟಿಸ್ ಮಾಡಿದ್ದಿದ್ರೆ? ಧನುಷ್ ಏನೋ ಹೇಳಿದ್ದಾನೆ, ಅದಕ್ಕೆ ನಾನು ಇನ್ಫ್ಲುಯೆನ್ಸ್ ಆಗಿದ್ದೀನಿ ಅನ್ನೋದನ್ನ ಕೇಳ್ಪಟ್ಟೆ. ಅದು ಆ ಥರದೊಂದು ಸುದ್ದಿ ಹೊರಗಡೆ ಓಡಾಡ್ತಾ ಇದೆ ಅನ್ನೋದು ನನಗೆ ಇಟ್ ವಾಸ್ ಕ್ಲೂಲೆಸ್. ಒಂಚೂರು ಹಿಂಗಾಗಿರುತ್ತೆ ಅನ್ನೋದು ಇಮ್ಯಾಜಿನೂ ಮಾಡ್ಕೊಂಡಿರಲ್ಲ. ಸೊ ಅದು ಎಲ್ಲೂ ಯಾರಿಂದನೂ ಇನ್ಫ್ಲುಯೆನ್ಸ್ ಆಗದೆ ಆಟ ಆಡ್ಕೊಂಡ್ಬಂದು ವೈ ವಿಲ್ ಐ ಧನು ಏನೋ ಹೇಳಿ ನಾನು ಯಾಕೆ ಇನ್ಫ್ಲುಯೆನ್ಸ್ ಆಗಲಿ? ಅವನೇನೇ ಇದ್ದರೂ ಅವ್ನು ಸಜೆಷನ್ಸ್ ಹೇಳ್ತಿದ್ದ ಬಿಟ್ಟರೆ, ಅಥವಾ ಸಜೆಷನ್ಸ್ ಅಲ್ಲ ಒಪಿನಿಯನ್ಸ್ ಹೇಳ್ತಿದ್ದ. ಹಿಂಗೆ ನಾನೇ ಕೇಳಿದಾಗ ಏನಕ್ಕೆ ಅಂದಾಗ ನಂಗೆ ಒಪಿನಿಯನ್ಸ್ ಹೇಳ್ತಿದ್ದ. ಬಟ್ ಇದು ಹೊರಗಡೆ ಅವನೇನೋ ಹೇಳಿದ್ದಕ್ಕೆ ನಾನೇನೋ ಚೇಂಜ್ ಆಗಿದ್ದೀನಿ ಅಂತನೋ ಆ ಥರ ಏನೇನೋ ಪೋಟ್ರಿ ಆಗಿದೆ. ಅದು ಮಿಸ್ಅಂಡರ್ಸ್ಟುಡ್ ಅಂತ. ಓಕೆ. ಸುದೀಪ್ ಸರ್ ಬಗ್ಗೆ ಒನ್ ವರ್ಡ್ ರಿಯಾಕ್ಷನ್ ಕೊಡಬೇಕು ಅಂದರೆ? ಬಾದ್ಶಾ. ಓಕೆ. ಬಿಗ್ ಬಾಸ್ ಮನೆಯಲ್ಲಿ ಒಂದೇ ಒಂದು ರೂಲ್ ಬ್ರೇಕ್ ಮಾಡಬೇಕಪ್ಪ ಇವತ್ತೊಂದು ದಿವಸದ ಮಟ್ಟಿಗೆ ಬ್ರೇಕ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಅದು ಯಾವ ರೂಲ್ ಅನ್ಕೊಳ್ತಾ ಇದ್ರಿ ನೀವು? ನಿದ್ದೆ ಮಾಡೋದು ಅಂತನಾ? ಓಕೆ. ರಿಯಲ್ ಆರ್ ಫೇಕ್ ಯಾರು ಜಾಸ್ತಿ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಿದ್ದು? ಬೇಡ, ಶೋ ಮುಗೀತು, ಬಿಟ್ಟುಬಿಡಿ ನನ್ನ. ಓಕೆ. 0 ಗೇಮ್ ಇತ್ತು ಬಟ್ ಸರ್ವೈವ್ ಕೂಡ ಆದ್ರು ಬಿಗ್ ಬಾಸ್ ಮನೆಯಲ್ಲಿ. ಪ್ಲೀಸ್ ಬಿಟ್ಬಿಡಿ ನನ್ನ. ಓಕೆ. ಒಂದ್ಸಲ 1 hour ಕ್ಯಾಮ್ರಾ ಆಫ್ ಆಗಿತ್ತು ಅಂತಂದ್ರೆ ಏನಾದರೂ ಡಿಫ್ರೆಂಟ್ ಥಿಂಗ್ ಮಾಡ್ಬೋದಾಗಿತ್ತು ಅಂತ ನೀವು ಅಂದ್ಕೊಂಡಿದ್ರಿ ಅದು ಬಿಗ್ ಬಾಸ್ ಮನೇಲಿ ಅಂದರೆ ಅದು ಏನು ಮಾಡ್ತಾ ಇದ್ರಿ? ಐ ಆಮ್ ಸಚ್ ಬೋರಿಂಗ್ ಪರ್ಸನ್. ಮಲ್ಕೋತಾ ಇದ್ದೆ. ಅದನ್ನು ಮಲ್ಕೊಳ್ಳೋದೇ ಮಾಡ್ತಾ ಇದ್ರ? ಮೈಂಡ್ ಗೇಮು ಅಥವಾ ಈಗೋ ಕ್ಲಾಶಸ್ ಆಗತ್ತೋ ಬಿಗ್ ಬಾಸ್ ಅಲ್ಲಿ ಜಾಸ್ತಿ? ಎರಡು. ಒಂದು ತೂಕ ಜಾಸ್ತಿ ಯಾವುದಾದ್ರೂ ಒಂದು ಇರಲೇಬೇಕಾಗತ್ತೆ. ಮೈಂಡ್ ಗೇಮ್ ಜಾಸ್ತಿ ತೂಕ ಅನ್ಸುತ್ತೆ. ಬಿಗ್ ಬಾಸ್ ಅನ್ನೋದು ಅಂದರೆ ನಿಮ್ಮ ಕಂಟೆಸ್ಟೆಂಟ್ಸ್ಗಳನ್ನ ಚೇಂಜ್ ಮಾಡತ್ತೋ ಅಥವಾ ಎಕ್ಸ್ಪೋಸ್ ಮಾಡತ್ತೋ? ಕೆಲವೊಬ್ಬೊಬ್ರನ್ನ ಚೇಂಜ್ ಮಾಡುತ್ತೆ, ಕೆಲವೊಬ್ಬೊಬ್ರನ್ನ ಎಕ್ಸ್ಪೋಸ್ ಮಾಡುತ್ತೆ. ಸಿಕ್ಕಾಪಟ್ಟೆ ಡಿಪ್ಲೊಮ್ಯಾಟಿಕ್ ಆನ್ಸರ್ ಕೊಡ್ತಾ ರಿಯಲಿ ಡಿಪ್ಲೊಮ್ಯಾಟಿಕ್. ನಿಜ ಅದು. ಎಲ್ರೂ ಎಕ್ಸ್ಪೋಸ್ ಮಾಡಲ್ಲ, ಅಥವಾ ಎಲ್ಲರೂ ಕ್ಯಾರೆಕ್ಟರ್ಸು ಇದ್ದಂಗೆ ಎಕ್ಸ್ಪೋಸ್ ಆಗಲ್ಲ. ಎಲ್ಲಾರನ್ನೂ ಚೇಂಜ್ ಮಾಡಲ್ಲ. ಇವಾಗ ನಾನು ಚೇಂಜ್ ಅಲ್ಲಿ ಹೋಗಿ ನಾನು ಇವಾಗ ಮುಂಚೆ ಹೆಂಗಿದ್ನೋ ಹಂಗೆ ಹೋಗಿ ಹೊರಗಡೆನೂ ಹಂಗೆ ಬಂದಿದ್ದೀನಿ. ಮತ್ತೆ ಹೆಂಗೆ ಡಿಪ್ಲೊಮ್ಯಾಟಿಕ್ ಆಗುತ್ತೆ? ಓಕೆ, ಫೈನ್. ಸೊ ಬಿಗ್ ಬಾಸ್ ಅಂತೂ ಮುಗೀತು. ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇತ್ತು, ಮತ್ತೆ ಸೀರಿಯಲ್ಗೆ ಬರ್ತಾರೆ ಅಂತ ಏನೋ ಬರ್ತಾ ಇತ್ತು. ಯಾವುದೋ ಒಂದು ಪೋಸ್ಟರ್ ಇಟ್ಕೊಂಡು ಅದು ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇತ್ತು. ಏನೋ ಪೋಸ್ಟರ್ ಇತ್ತು, ಪಾರ್ವತಿ ಕೈಂಡ್ಸ್ ಆಫ್ ಏನೋ ಥರದ ಪೋಸ್ಟರ್ ಇತ್ತು. ನನಗೆ ಗೊತ್ತಿಲ್ಲ ಮ್ಯಾಟರ್. ಸೊ ಏನು ಪ್ಲಾನ್ಸ್ ಏನಿದೆ? ಸೀರಿಯಲ್ಗೆ ಬರೋ ಪ್ಲಾನ್ಸ್ ಇದೆಯಾ ಅಥವಾ ಮೂವಿ ಮಾಡೋ ಪ್ಲಾನ್ ಇದೆಯಾ? ನೋ ಐಡಿಯಾ. ಏನೂ ಡಿಸೈಡ್ ಮಾಡಿಲ್ಲ. ನಾನೇ ಅಪ್ಡೇಟ್ ಮಾಡ್ತೀನಿ ಏನಾದರೂ ಡಿಸೈಡ್ ಮಾಡಿದ್ರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಷ್ಟು ತನಕ ನೀವು ಟಯರ್ಡ್ ಆದರೂ ಕೂಡ ನಮ್ಮ ಜೊತೆಗೆ ಮಾತಾಡಿದ್ದೀರಾ, ಟೈಮ್ ಸ್ಪೆಂಡ್ ಮಾಡಿದ್ದೀರಾ, ಆ್ಯಂಡ್ ಆಲ್ ದಿ ಬೆಸ್ಟ್. ನೀವು ಏನೇ ಯೋಚನೆ ಮಾಡಿದ್ರು ಅದೆಲ್ಲವೂ ಕೂಡ ಸಕ್ಸಸ್ ಆಗಲಿ. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಕಾವ್ಯ ಅವರ ಮಾತು. ಹೋಪ್ಫುಲಿ ಈ ಇಂಟರ್ವ್ಯೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ಪ್ರಜಾವಾಣಿನ ಸಬ್ಸ್ಕ್ರೈಬ್ ಮಾಡಿ.